Praise the Lord. Hallelujah. Praise the Lord. Praise the Lord. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವರಾಗೋಣ. ಬನ್ನಿ ನಾವು ವಾಕ್ಯವನ್ನು Brother, ಕಲಿಯೋಣ. ಹೇಳಿ ಬ್ರದರ್. ಥ್ಯಾಂಕ್ ಯು ಜೀಸಸ್. record ಮಾಡಿ brother. ಆನ್ ಮಾಡಿದ್ದೇನೆ. Okay. Hallelujah. ಸ್ತೋತ್ರ 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 ಸ್ತೋತ್ರ. ಬನ್ನಿ ವಾಕ್ಯವನ್ನು ನೇರವಾಗಿ ನಾವು ಕಲಿಯುವುದತ್ತ ನಾವು ಧ್ಯಾನವನ್ನು ವಹಿಸೋಣ. ನೋಡಿ, ವಿಷಯ ಇದಾಗಿದೆ. ನಮ್ಮ ಪ್ರೊಟೆಕ್ಟ್ ಯುವರ್ ಮೈಂಡ್, ನಮ್ಮ ಮನಸ್ಸನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದರ ವಿಷಯವಾಗಿ ಈ ಸಮಯದಲ್ಲಿ ನಾವು ಕಲಿತುಕೊಳ್ಳೋರಾಗೋಣ. ನಮ್ಮ ಮನಸ್ಸನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂಬುದರ ವಿಷಯವಾಗಿ ಈ ಸಮಯದಲ್ಲಿ ನಾವು ಕಲಿತುಕೊಳ್ಳೋರಾಗೋಣ. ಮೊದಲನೇದಾಗಿ ವಾಕ್ಯವನ್ನು ನಾವು ತೆಗೆಯೋಣ. ವಾಕ್ಯ ಪ್ರೋಬ್ಸ್ಗೆ ಏನಂತಾರೆ? ಜ್ಞಾನೋಕ್ತಿಗಳು. ಜ್ಞಾನೋಕ್ತಿ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಾಕ್ಯ. 4ನೇ ಅಧ್ಯಾಯ 23ನೇ ವಾಕ್ಯ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಓದಿ. ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವು. ಆಮೇನ್. Amen. ಈ ವಾಕ್ಯವನ್ನು ಅನೇಕ ಸಲ ನಾವು ಓದಿದ್ದೇವೆ ಅಲ್ವಾ? ಈ ವಾಕ್ಯಗಳು ನಮಗೆ ಚೆನ್ನಾಗಿ ತಿಳಿದಿದೆ. ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೋ, ಯಾಕೆಂದರೆ ಅದರೊಳಗಿಂದ ಜೀವಧಾರೆಗಳು ಹೊರಡುತ್ತವೆ ಅಂತ ಈ ವಾಕ್ಯ ನಮಗೆ ಕಲಿಸ್ತದೆ. ಈ ನಮ್ಮ ಹೃದಯದ ಬಗ್ಗೆ ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ನಮ್ಮ ಇಡೀ ಜೀವಿತವು ಇದರ ಮೇಲೆ ಡಿಪೆಂಡ್ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ಇಡೀ ಬದುಕು ನಮ್ಮ ಈ ಹೃದಯ ಅಥವಾ ನಮ್ಮ ಮನಸ್ಸು ಎಂಬುದರ ಮೇಲೆ, ನಮ್ಮ ಇಡೀ ಬದುಕೇ ನಾವು ನಿರ್ಣಯವನ್ನು ಮಾಡ್ಲಿಕ್ಕಾಗ್ತದೆ. ಯಾಕಂದ್ರೆ ನಮ್ಮ ಈ ಹೃದಯ ಅಂದ್ರೆ ಏನು, ಈ ಮನಸ್ಸು ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ನಮ್ಮ ಮನಸ್ಸು ಅಂತ ಹೇಳಿದ್ರೆ ಇದರೊಳಗೆ ಆಲೋಚನೆಗಳು, ವಿಚಾರಗಳು, ನೆನಪುಗಳು, ಹೌದಾ, ಬುದ್ಧಿಯು, ಜ್ಞಾನವು ಇವೆಲ್ಲವೂ ಇದರೊಳಗೆ ತುಂಬಿರುತ್ತದೆ. ಹೌದಲ್ವಾ? ನಮ್ಮ ಜೀವಿತದಲ್ಲಿ ನಾವು ಕಲಿತಿರುವಂತ ಅನೇಕ ಸಂಗತಿಗಳು, ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಕಲಿತಂತ ಶಿಕ್ಷಣಗಳು, ಎಜುಕೇಶನ್, ಹೌದಾ, ಭಾಷೆಗಳು, ಹೌದಾ, ಮತ್ತೆ ಜನರಲ್ ನಾಲೆಡ್ಜ್, ಈ ಲೋಕದ ಸಂಗತಿಗಳನ್ನು ಏನೆಲ್ಲ ನಾವು ಬದುಕಿನಲ್ಲಿ ಕಲ್ತಿದ್ದೇವೆ, ಅನುಭವಿಸಿದ್ದೇವೆ, ಇವೆಲ್ಲ ವಿಷಯಗಳು ನಮ್ಮ ಈ ಮನಸ್ಸಿನಲ್ಲಿ ಏನು ಉಳಿದಿರುತ್ತೆ? ಶೇಖರವಾಗಿ ಉಳಿದಿರುತ್ತೆ. ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಮನಸ್ಸನ್ನು ಕಾಪಾಡಿಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಆಮೆನ್. ಆಮೆನ್. ಎಲ್ಲಿ ಇದ್ದೀರಾ? ಆಮೇನ್. ಯಾರಾದ್ರೂ ಆಮೆನ್. ರೆಸ್ಪಾನ್ಸ್ ಮಾಡ್ತಾ ಇಲ್ಲಿ ಇದೆಯಾ? ಸರಿ ಸರಿ. ಓಕೆ. ಓಕೆ ಓಕೆ. ಕರ್ತನಿಗೆ ಸ್ತೋತ್ರ. ಓಕೆ. ಸೊ ಈ ಮನಸ್ಸನ್ನು ಕಾಪಾಡಿಕೊಳ್ಳುವುದು ಎಷ್ಟೊಂದು ಅವಶ್ಯಕತೆ ಇದೆ ಎಂಬುದನ್ನು ಇವತ್ತೊಂದೊಂದು ವಾಕ್ಯಗಳನ್ನು ತೆಗೆದು ನಾವು ಕಲಿಯೋಣಾಗೋಣ. ಓಕೆ ಓಕೆ. ನಾವು ಇನ್ನೊಂದು ವಾಕ್ಯದ್ರ ಜೊತೆಗೆ ಓದ್ಕೊಂಡು ಮುಂದೆ ನಾವು ಹೋಗೋಣ. ಲೂಕನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರೋಣ. ಲೂಕನ ಸುವಾರ್ತೆ 6ನೇ ಅಧ್ಯಾಯ. ಲೂಕನ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯ 45. ಯಾರಾದ್ರೂ ಓದೋಣ? ವಾಕ್ಯ 45. ಲೂಕ್ 6:45. ತನ್ನ ಹೃದಯದಿಂದ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಆಮೇಲೆ ಓಕೆ. ಈ ವಾಕ್ಯ ನಾವು ಮುಂಚೆ ಓದಿದ್ವಾ 2 ವಾರದ ಹಿಂದೆ? ಯಾರಿಗಾದ್ರು ನೆನಪಿದ್ಯಾ? ಹೌದು ಬ್ರದರ್, ಓದಿದೀವಾ ಇದನ್ನ? ಹೌದು ಓದಿದೀವಿ ಬ್ರದರ್ಸ್. ಯಾರಿಗಾದ್ರು ನೆನ್ಪುಂಟಾ? ಹೌದು, ಈಗಲ್ಲ ಬ್ರದರ್, ಸ್ವಲ್ಪ ತುಂಬಾ ಸಮಯ ಹಿಂದೆ. ತುಂಬಾ ಅಲ್ಲ, 2 ವೀಕ್ಸ್. ಜ್ಞಾನೋಕ್ತಿ ಅದು. ಅಲ್ಲ, ಇದು ಲೂಕ 6:45 ನಾವು 2 ವಾರದ ಹಿಂದೆ ಓದಿದ್ವಾ? ಇಲ್ಲ ಅಲ್ಲ? ಗುಡ್ ಬ್ರದರ್, ನಿಮಗೆ ನೆನ್ಪುಂಟಾ? Brother ಇಲ್ಲ, ಓದಿರ್ಬಹುದು ಬ್ರದರ್, ಮೇ ಬಿ.
ಓಕೆ, ಯಾಕೆ ಕೇಳಿದಂತ ಹೇಳಿದ್ರೆ ಈ ವಿಷಯವನ್ನು ನಾನು ಮೊದ್ಲೇ ಕಲಿಸಿದ್ದಿನ 2 ವಾರದ ಹಿಂದೆ, ಅದನ್ನ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ. ಸರಿ, ನಾವು ಮುಂದೆ ಹೋಗುವರಾಗೋಣ. ನೋಡಿ, ಈ ವಾಕ್ಯ ಏನ್ ಹೇಳ್ತದೆ? ಒಳ್ಳೆಯವನು ತನ್ನ ಹೃದಯದಲ್ಲಿ ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ. ಹಲ್ಲೆಲೂಯ. ಏನ್ ಬರ್ದಿದೆ? ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸ. ಇವಾಗ ಬೊಕ್ಕಸ ಎಂಬುವ ಶಬ್ದದ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಇಂಗ್ಲಿಷ್ ಅಲ್ಲಿ ಬರ್ದಿದೆ ಸ್ಟೋರ್ ಹೌಸ್ ಅಂತ. ಏನು? ಸ್ಟೋರ್ ಹೌಸ್ ಅಂತ ಬರ್ದಿದೆ. ಇದಕ್ಕೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಖಜಾನೆ ಅಂತ ಹೇಳ್ಬೋದು. ಹೌದಾ? ಖಜಾನೆ ಅಂತ ಹೇಳ್ಬೋದು. ಎಷ್ಟು ಜನರಿಗೆ ಗೊತ್ತಿದೆ ಖಜಾನೆ ಅಂತ ಹೇಳಿದ್ರೆ? ಖಜಾನೆಯಲ್ಲಿ ಏನ್ ಇಟ್ಕೊಳ್ತೀವಿ ನಾವು? ಖಜಾನೆಯಲ್ಲಿ ಏನ್ ಇಟ್ಕೊಳ್ತೀವಿ? ಏನು? ಎಲ್ಲ ವಸ್ತುಗಳನ್ನು ಶೇಖರ ಮಾಡುವಂತದ್ದು. ಶೇಖರ ಮಾಡುವಂತ ಒಂದು ಸ್ಥಳಕ್ಕೆ ಖಜಾನೆ ಅಂತ ಹೇಳ್ತೀವಿ ಅಲ್ವಾ? ಶೇಖರ ಮಾಡುವುದಂತ ಹೇಳಿದ್ರೆ ನಾವು ಮನೆಯಲ್ಲಿ ತರಕಾರಿಗಳು, ಈರುಳ್ಳಿ, ಟೊಮೆಟೊ, ಬದನೆಕಾಯಿ, ಮೆಣಸು ಇವನ್ನೆಲ್ಲ ಶೇಖರ ಮಾಡಿರುವಂತ ಸ್ಥಳನ ಶೇಖರ ಮಾಡುವುದಂತ ಹೇಳಿದ್ರೆ ಆದ್ರೂ ಅದೊಂದು ಸ್ಟೋರ್ ಹೌಸ್ ಇರ್ತದಲ್ಲ, ಒಂದು ಕಿಚನ್ ಐಟಮ್ಸ್ ಗಳನ್ನೆಲ್ಲ ಒಂದ್ ಕಡೆ ಶೇಖರ ಮಾಡಿ ಒಂದು ಕೋಣೆ ಇರ್ತದೆ ಅಲ್ವಾ? ಹೌದಾ? ಕೆಲವ್ರ ಮನೇಲಿ ಇರ್ತದೆ, ಕೆಲವ್ರ ಮನೇಲಿ ಇರಲ್ಲ, ಅವ್ರು ಕಿಚನ್ ಅಲ್ಲೇ ಇಟ್ಟಿರ್ತಾರೆ. ಹೀಗೆಲ್ಲ ವಿಷಯ ಉಂಟು. ಆದ್ರೂ ಹಳೆ ಕಾಲದಿಂದ ನೋಡೋದಾದ್ರೆ ಈ ಅಕ್ಕಿ ಮೂಟೆಗಳನ್ನು, ಹೌದಾ, ಮತ್ತು ಬೇಳೆ ಧಾನ್ಯಗಳನ್ನು, ದವಸ ಧಾನ್ಯಗಳನ್ನು ಇವನ್ನೆಲ್ಲ ಸ್ಟೋರ್ ಮಾಡಿ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಎಲ್ಲ ಅವ್ರು ಶೇಖರಿಸಿ ಇಡುವಂತ ಒಂದು ಸ್ಥಳ ಇರ್ತಿತ್ತು ಹಳೆ ಕಾಲದಲ್ಲೆಲ್ಲ. ಅದನ್ನ ತುಂಬಾ ಒಟ್ಟು ಮಾಡಿ ಶೇಖರಿಸಿಡ್ತಿದ್ರು. ಸಮಯ ಬಂದಾಗ ಅದನ್ನ ಒಂದೊಂದೇ ತೆಗೆದು ಉಪಯೋಗಿಸ್ತಿದ್ರು. ಹೌದಲ್ವಾ? ಸೊ ಅದೇ ರೀತಿಯಾಗಿ ಖಜಾನೆ ಅಂತ ಹೇಳಿದ್ರೆ ಇನ್ನೂ ಸಹ ಹೆಚ್ಚಿನ ಬೆಲೆ ಬಾಳುವಂತ ಸಂಗತಿಗಳನ್ನು, ವಸ್ತುಗಳನ್ನು ಶೇಖರಿಸಿ ಇಡುವಂತ ಸ್ಥಳವಾಗಿದೆ. ಅದರಲ್ಲಿ ಏನೆಲ್ಲ ಇಡ್ತಾರೆ? ಸಾಧಾರಣವಾಗಿ ಸಹಜವಾಗಿ ನಾವು ತಿಳ್ಕೊಳ್ಳೋದ್ರಲ್ಲಿ ಹಣವನ್ನು ಇಡ್ತೀವಿ, ಮತ್ತೆ ಬಂಗಾರ, ಬೆಳ್ಳಿ, ಒಡವೆಗಳು ಇವನ್ನೆಲ್ಲ ಇಡುವಂತ ಸ್ಥಳಕ್ಕೆ ಖಜಾನೆ ಅಂತ ಹೇಳ್ತೀವಿ. ಸೊ ಖಜಾನೆ ಅಂದ್ರೇನೆ ಈ ವಸ್ತುಗಳನ್ನು ಇಡುವಂತ ಒಂದು ಶೇಖರಿಸಿಡುವಂತ ಒಂದು ಸ್ಥಳಕ್ಕೆ ಖಜಾನೆ ಅಂತ ಹೇಳ್ತೀವಿ ಅಲ್ವಾ? ಹಳೆ ಕಾಲದಲ್ಲಿ, ರಾಜರ ಕಾಲದಲ್ಲಿ ಒಂದು ಪೆಟ್ಟಿಗೆ ಎಲ್ಲ ಇರ್ತಿತ್ತು. ಖಜಾನೆಯನ್ನು ತುಂಬಾ ಸೂಕ್ಷ್ಮವಾದ ಸ್ಥಳದಲ್ಲಿ ಇಡ್ತಿದ್ರು. ಅಲ್ಲಿ ಕಳ್ಳರು ಬರದಂತೆ ಅಷ್ಟು ಸುರಕ್ಷಿತವಾದ ಸ್ಥಳದಲ್ಲಿ ಇಡುವಂತ ಒಂದು ಸ್ಥಳಕ್ಕೆ, ಆ ಒಂದು ಪ್ಲೇಸಿಗೆ ಖಜಾನೆ ಅಂತ ಹೇಳ್ತಿದ್ರು. ಅದಕ್ಕೆ ಬೊಕ್ಕಸ ಅಂತ ಹೇಳ್ತಾರೆ. ಗೊತ್ತಾಗ್ತಿದ್ಯಾ? ಹೌದು, ಇವತ್ತು ಅದನ್ನ ಲಾಕರ್ ಅಂತ ಹೇಳ್ತೀವಿ. ಹೌದಾ? ಇವಾಗ ನಾರ್ಮಲ್ ಆಗಿ ನಾವು ಇವತ್ತು ನಮ್ಮ ಮನೆಯಲ್ಲೇ ನೋಡೋದಾದ್ರೆ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಒಂದು ಕಬಾಟ್ ಇರುತ್ತೆ. ಕಬಾಟಲ್ಲಿ ಇನ್ನೊಂದು ಡ್ರಾವರ್ ಇರುತ್ತೆ, ಅದ್ರೊಳಗಡೆ ಇನ್ನೊಂದು ಚಿಕ್ಕ ಡ್ರಾವರ್ ಇರುತ್ತೆ. ಅದರಲ್ಲಿ ಬೆಲೆ ಬಾಳುವಂತ ಹಣನೋ ಅಥವಾ ಬಂಗಾರ, ಒಡವೆಗಳೆಲ್ಲ ಇಟ್ಟಿರ್ತೀವಿ, ಅಥವಾ ಹಣವನ್ನು ಇಟ್ಟಿರ್ತೀವಿ. ಕರೆಕ್ಟ್ ಅಲ್ವಾ? ಇದೇ ರೀತಿಯಾಗಿ ಯೇಸು ಸ್ವಾಮಿ ಇದ ಒಂದು ಉದಾಹರಣೆಯನ್ನು ಇಟ್ಕೊಂಡು ನಮಗೊಂದು ವಿಷಯವನ್ನು ಕಲಿಸ್ತಾ ಇದ್ದಾರೆ ಇಲ್ಲಿ. ಅದೇನಪ್ಪಾ ಅಂತ ಹೇಳಿದ್ರೆ ಹೃದಯವೆಂಬ ಒಳ್ಳೆಯ ಬೊಕ್ಕಸ. ಅರ್ಥ ಆಗ್ತಿದ್ಯಾ? ಆ ಖಜಾನೆ ಅಂದ್ರೆ ಯಾವುದಂತೆ ನಮ್ಮ ಜೀವಿತದಲ್ಲಿ? ನಮ್ಮ ಹೃದಯ ಅಥವಾ ನಮ್ಮ ಮೈಂಡ್, ನಮ್ಮ ಹಾರ್ಟ್. ಅರ್ಥ ಆಗ್ತಿದ್ಯಾ? ಈ ಹೃದಯವೆಂಬ ಖಜಾನೆಯಲ್ಲಿ ನಾವು ಇವತ್ತು ಏನನ್ನು ತುಂಬಿಸಿಕೊಂಡಿಟ್ಟಿದ್ದೇವೋ, ನಾವು ಹುಟ್ಟಿದಂದಿನಿಂದ ಇವತ್ತಿನವರೆಗೂ, ಅದೇ ಸಂಗತಿ ನಮ್ಮ ಜೀವಿತವನ್ನು ನಿರ್ಣಯಿಸ್ತದೆ. ಇವತ್ತು ನಾವು ಏನಾಗಿದ್ದೇವೋ ಅದಕ್ಕೆ ಕಾರಣ ನಾವಿಷ್ಟು ವರ್ಷಗಳಿಂದ ನಮ್ಮ ಹೃದಯದಲ್ಲಿ, ಈ ನಮ್ಮ ಖಜಾನೆಯಲ್ಲಿ ಏನನ್ನು ಶೇಖರಿಸಿ ಇಟ್ಕೊಂಡು ಬಂದಿದ್ದೇವೋ ಅದೇ ಇವತ್ತು ನಾವು ಆಗಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಇಷ್ಟು ವರ್ಷಗಳಿಂದ ನಾವು ಶಾಲೆಗೆ ಹೋಗಿ ಅಥವಾ ಜನಗಳ ಮಧ್ಯದಲ್ಲಿದ್ದು ಅಥವಾ ನಮ್ಮ ಮನೆಯವರ ಜೊತೆಯಲ್ಲಿದ್ದು ಏನೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ, ಅನುಭವಿಸಿದ್ದೇವೆ, ಹೌದಾ, ಓದಿದ್ದೇವೆ, ಅನೇಕ ಪುಸ್ತಕಗಳನ್ನು ಓದಿದ್ದೇವೆ ಅಥವಾ ವಿಡಿಯೋಸ್ಗಳನ್ನು ನೋಡಿದ್ದೇವೆ. ಎಲ್ಲ ಈ ಪ್ರಪಂಚದಿಂದ, ನಮ್ಮ ಈ ಪಂಚೇಂದ್ರಿಯಗಳಿಂದ ನಮಗೆ ಕಲಿತುಕೊಳ್ಳಿಕ್ಕೆ ಸಿಕ್ಕಿದಂತ ಎಲ್ಲ ವಿಷಯ ಭಂಡಾರವನ್ನು ನಮ್ಮ ಈ ಖಜಾನೆ, ಈ ಹೃದಯವೆಂಬ ಖಜಾನೆಯಲ್ಲಿ ಶೇಖರಿಸಿಟ್ಕೊಳ್ತಾ ಬಂದಿದ್ದೇವೆ. ಈ ಪಂಚೇಂದ್ರಿಯಗಳು ಅದಕ್ಕೆ ಒಂದು ಮಾಧ್ಯಮವಾಗಿದೆ. ಕಣ್ಣುಗಳಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಅಲ್ವಾ, ನಾವು ಬಾಯಿಂದ ಮಾತನಾಡಿದ್ದು ಮತ್ತು ಸ್ಪರ್ಶದಿಂದ ಅನುಭವಿಸಿದ್ದು,
ನಾವು ಮೂಗಿನಿಂದ ಶ್ವಾಸದ ಮೂಲಕ ಎಳೆದುಕೊಂಡಂತ ಎಲ್ಲ ಪರಿಮಳದ ಅಥವಾ ಕೆಟ್ಟ ವಾಸನೆ ಎಲ್ಲ ಸಂಗತಿಗಳು ಈ ಪಂಚೇಂದ್ರಿಯದಿಂದ ನಮಗೇನೆಲ್ಲ ಹೀರಿಕೊಳ್ಳಿಕ್ಕಾಗುತ್ತೋ ಆ ಮಾಧ್ಯಮಗಳಿಂದ ನಾವು ನಮ್ಮ ಹುಟ್ಟಿದಂದಿನಿಂದ ಇವತ್ತಿನವರೆಗೂ ಈ ಹೃದಯವೆಂಬ ಖಜಾನೆಯಲ್ಲಿ ಶೇಖರಿಸಿಟ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಬದುಕಿನಲ್ಲಿ ಯಾವ ಪರಿಸ್ಥಿತಿಗಳಿದ್ದಾವೋ ಆ ಪರಿಸ್ಥಿತಿಗೆಲ್ಲ ಕಾರಣ ನಾವು ಚಿಕ್ಕ ವಯಸ್ಸಿನಿಂದ ಇವತ್ತಿನವರೆಗೂ ನಮ್ಮ ಖಜಾನೆ ಒಳಗೆ ಶೇಖರಿಸಿಕೊಂಡಿರುವಂತ ಸಂಗತಿಗಳೇ ನಾವು ಇವತ್ತು ಇರುವಂತ ಪರಿಸ್ಥಿತಿಗಳಿಗೆ ಕಾರಣವಾಗಿದೆ. ಇನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ಕಲಿತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಇದ್ದೀರಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ಆದ ಸಂಗತಿಗಳು. ನಾನು ಕೆಲವೊಂದು ವಾರಗಳಿಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೆಲವೊಂದು ಸಂಗತಿಗಳನ್ನು ಕಲಿಸ್ತಾ ಹೋಗ್ತಾ ಇದ್ದೀನಿ. ಅದು ನಮ್ಮ ಜೀವಿತವನ್ನೇ ಸಂಪೂರ್ಣವಾಗಿ. ಒಂದು ನಿಮಿಷ ನಿಲ್ಲಿ ಎಲ್ಲರೂ, ದಯವಿಟ್ಟು ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. ಎಲ್ರು ಇದ್ದೀರಾ? ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. Praise the Lord. ಕೇಳಿಸ್ತಾ ಇದೆಯಾ? Praise the Lord. ಓಕೆ ಓಕೆ ಕೇಳಿಸ್ತಾ ಇದೆ. ಸರಿ. ಹೌದು brother. ಓಕೆ, ನಾನು ಎಲ್ಲಿದ್ದೆ ಅಂತ ಹೇಳಿದ್ರೆ, ಈ ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ನಾವು ಏನೆಲ್ಲ ಕಲ್ತ್ಕೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲಿವರೆಗೆ ನಾವು ಬಂದು ಮುಟ್ಟಿದ್ದೇವೋ ಅದೇ ನಮ್ಮ ಜೀವಿತದ ಒಂದು ರೂಪಾಂತರವಾಗಿದೆ. ಅದೇ ನಮ್ಮ ಜೀವಿತವನ್ನು ಇವತ್ತು ನಿರ್ಣಯಿಸ್ತಾ ಇದೆ. ಅದನ್ನ ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದೇನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ಪರಿಸ್ಥಿತಿಗಳು ಬೇರೆ ಬೇರೆ ವಿಧವಾಗಿರ್ಬೋದು. ಏನು, ಕೆಲವು ಕುಟುಂಬಗಳು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿರ್ಬೋದು, ಕೆಲವು ಕುಟುಂಬಗಳು ಆರ್ಥಿಕ ವಿಷಯದಲ್ಲಿ ತುಂಬಾ ಲೋ ಆಗಿದೆ. ಇನ್ನು ಕೆಲವು ಕುಟುಂಬದಲ್ಲಿ ಆರೋಗ್ಯವಂತರಾಗಿರ್ತಾರೆ, ಎಲ್ಲರ ಆರೋಗ್ಯ ಚೆನ್ನಾಗಿದೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಆರೋಗ್ಯ ಹದಗೆಟ್ಟು ಅನೇಕ ರೋಗಗಳಲ್ಲಿ ತುಂಬಿಕೊಂಡಿದೆ. ಅರ್ಥ ಆಗ್ತಾ ಇದೆಯಲ್ಲ? ಇನ್ನು ಕೆಲವು ಕುಟುಂಬಗಳಲ್ಲಿ ಒಳ್ಳೆ ಐಕ್ಯತೆ, ಕುಟುಂಬದಲ್ಲಿ ಹೊಂದಾಣಿಕೆ, ಪ್ರೀತಿ, ಮಮತೆ ಇವೆಲ್ಲ ಇದ್ರೆ, ಇನ್ನು ಕೆಲವು ಕುಟುಂಬದಲ್ಲಿ ಪ್ರೀತಿ ಇಲ್ಲ, ಜಗಳ, ಒಬ್ಬರಿಗೊಬ್ಬರು ದ್ವೇಷಿಸೋದು, ಇಂಥ ಸಂಗತಿಗಳಿಂದ ತುಂಬಿದೆ. ಅರ್ಥ ಆಗ್ತಾ ಇದೆಯಲ್ಲ? ಇನ್ನು ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನಗ್ನಗ್ತಾ ಇರೋದಾದ್ರೆ, ಇನ್ನು ಕೆಲವು ಕುಟುಂಬಗಳು ದಿನಾಲು ದುಃಖದಿಂದ ನರಳಾಡ್ತಾ ಅಶಾಂತಿಯಿಂದ ತುಂಬಿಕೊಂಡಿರುತ್ತೆ. ಈ ರೀತಿಯ ಪರಿಸ್ಥಿತಿಗಳುಳ್ಳ ಕುಟುಂಬಗಳನ್ನ ನಾವಿವತ್ತು ನೋಡ್ಬಹುದು, ಕೇಳ್ಬಹುದು. ಕರೆಕ್ಟ್ ಅಲ್ವಾ? ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರ ಹಿರಿಯರು ಅಥವಾ ಅವರ ವಂಶಸ್ಥರು, ಅವರ ತಂದೆ ತಾಯಿಗಳು ಅಥವಾ ಮುತ್ತಜ್ಜ ಮುತ್ತಜ್ಜಿಯವರು ಅವರ ಮುಖಾಂತರ ಅವರ ಜೀವಿತವನ್ನು ಯಾವ ರೀತಿ ರೂಪಿಸ್ಕೊಂಡು ಬಂದ್ರೋ ಅದು ಇವತ್ತಿನ ಪರಿಸ್ಥಿತಿಗೆ ಕಾರಣವಾಗಿದೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಅವರ ಜೀವಿತವೆಂಬ ಆ ಬದುಕಿನಲ್ಲಿ ಅವರು ಏನೆಲ್ಲ ಈ ಲೋಕದಿಂದ ತಿಳಿದುಕೊಂಡು ತಮ್ಮ ಹೃದಯ ಎಂಬ ಖಜಾನೆಯಲ್ಲಿ ಶೇಖರಿಸಿಕೊಂಡು ಬಂದ್ರು, ಅದನ್ನೇ ಅವರು ಆಕ್ಟ್ ಮಾಡ್ತಾ ಬಂದ್ರು, ಅದನ್ನೇ ಅವರು ವರ್ತನೆ ಮಾಡ್ತಾ ಬಂದ್ರು. ಪ್ರೈಸ್ ದಿ ಲಾರ್ಡ್. ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ತಿಳಿದುಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ರೋಗಗಳು ಬರ್ತಾವಲ್ವಾ? ಕೆಲವೊಂದು ರೋಗಗಳು ಭೀಕರವಾಗಿರುತ್ತೆ, ಕೆಲವೊಂದು ರೋಗಗಳು ಸಣ್ಣ ಪುಟ್ಟದ್ದು ಬರುತ್ತೆ, ಹೋಗ್ತಾ ಇರುತ್ತೆ. ಹೌದಾ? ಈ ಬದುಕಿನಲ್ಲಿ ನಡೆಯುವಂತ ಪ್ರತಿಯೊಂದು ಪರಿಸ್ಥಿತಿಗಳಿಗೆ ಕಾರಣ ಖಂಡಿತವಾಗಿ ಇದೆ. ಯಾವುದೇ ಪರಿಸ್ಥಿತಿಗಳಿಗೆ ಕಾರಣ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎವ್ರಿಥಿಂಗ್ ದೇರ್ ಇಸ್ ರೀಸನ್ ಇಲ್ಲದೆ ಯಾವ ಪರಿಸ್ಥಿತಿಗಳು ಬಂದೋದಾಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಇವನ್ನೆಲ್ಲ ನಾವು ಇವತ್ತು ತಿಳಿದುಕೊಂಡು ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ಅದೇ ನಾನು ನಿಮಗೆ ತಿಳಿಯಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ನಮ್ಮ ಜೀವಿತವನ್ನೇ ನಾವು ಇವಾಗ ಉದಾಹರಣೆಯನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇರೋಣ. ನಾವು ಯಾವಾಗ ಹುಟ್ಟಿದ್ದು? ಒಂದು 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, ಈ ವರ್ಷಗಳಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿರುವಂತ, ಈ ಆನ್ಲೈನ್ ಅಲ್ಲಿ ಸೇರಿರುವಂತ ಸಹೋದರರು ಸಹೋದರಿಯರ ಒಂದು ವಯಸ್ಸಾಗಿದೆ ಅಲ್ವಾ? ಇವತ್ತು ನಮ್ಮ ಈ ಜೀವಿತದಲ್ಲಿ ನಾವು ಯಾವ ರೀತಿಯ ವ್ಯಕ್ತಿತ್ವವನ್ನು ಹೊಂದ್ಕೊಂಡಿದ್ದೇವೆ ಅನ್ನೋದಕ್ಕೆ ನಾವು ನಮ್ಮ ಈ ವರ್ಷಗಳಲ್ಲಿ 20, 30, 40 ವರ್ಷಗಳಲ್ಲಿ ನಾವು ತಿಳಿದುಕೊಂಡಿರುವಂತ ಸಂಗತಿಗಳೇ ನಮ್ಮ ಇವತ್ತಿನ ವ್ಯಕ್ತಿತ್ವಕ್ಕೆ ಒಂದು ಸಾಕ್ಷಿಯಾಗಿದೆ. ನಮ್ಮಲ್ಲಿ ಯಾರಾದ್ರೂ ಒಳ್ಳೆ ವಿದ್ಯಾವಂತರಾಗಿದ್ರೆ ಅದಕ್ಕೆ ಕಾರಣ ಅವರು ತನ್ನ ಹಿಂದಿನ ವರ್ಷಗಳಲ್ಲಿ ಒಳ್ಳೆಯ ಎಜುಕೇಶನ್ ಅನ್ನು ಹೊಂದಿಕೊಂಡು
ತಮ್ಮ ಜೀವಿತವನ್ನು ಒಳ್ಳೆ ರೀತಿಯಲ್ಲಿ ಎಲ್ಲಿಯೂ ಸಹ ತಪ್ಪದೆ ತಮ್ಮ ಡಿಗ್ರಿಯನ್ನಾಗಲಿ ಎಜುಕೇಶನ್ ಯಾವುದೇ ಹಂತಗಳನ್ನಾಗಲಿ ಚೆನ್ನಾಗಿ ಓದಿ ಅದನ್ನು ಪಾಸ್ ಮಾಡಿಕೊಂಡಿದ್ದಿದ್ರೆ ಇವತ್ತು ಅವರಿಗೆ ವಿದ್ಯಾವಂತರು ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಆದ್ರೆ ನಮ್ಮಲ್ಲಿ ಅನೇಕರಿಗೆ ಸಂಪೂರ್ಣ ವಿದ್ಯೆ ಇಲ್ದಿರುವ ಕಾರಣ ಏನು? ಅವರಿಗೆ ಆ ಸಮಯದಲ್ಲಿ ವಿದ್ಯೆಯನ್ನು ಕಲ್ತ್ಕೊಳ್ಳಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ಅಥವಾ ಅದಕ್ಕೆ ಬೇಕಾದಂತ ಸಹಾಯ ಧನ ಕೊರತೆ ಎಲ್ಲ ಉಂಟಾಗಿರೋ ಕಾರಣ ಅವರ ಅವಸ್ಥೆ ಅಲ್ಪ ವಿದ್ಯೆಯನ್ನು ಹೊಂದಿಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇದೇ ರೀತಿ ಒಂದೊಂದು ಪರಿಸ್ಥಿತಿಗಳನ್ನು ನಾವಿವತ್ತು ನಮ್ಮ ಜೀವಿತದಲ್ಲಿ ಎತ್ತಿ ಹಿಡಿದು ನೋಡಿದರೆ ಅದಕ್ಕೆಲ್ಲದಕ್ಕೂ ಒಂದು ಕಾರಣ ನಮ್ಮ ಬದುಕಿನಲ್ಲಿ ಇದೆ. ಆಮೆನ್. ನಮ್ಮ ಈ ಬದುಕಿನಲ್ಲಿ ನಾವು ಜೀವಿತದಲ್ಲಿ ಏನು ಶೇಖರಿಸಿಕೊಂಡಿದ್ದೇವೆ ಅದೇ ನಮ್ಮ ಇವತ್ತಿನ ಜೀವಿತವು ನಿರ್ಣಯಿಸ್ತಾ ಇದೆ. ಹಾಗಾಗಿ ಇವತ್ತಿನಿಂದ ನಾವು ಈ ಸತ್ಯವನ್ನು ತಿಳಿದು ನಾವು ಇಷ್ಟು ವರ್ಷ ಏನು ಶೇಖರಿಸಿದ್ದೇವೋ ಅದು ಒಳ್ಳೇದಾಗಿದ್ರೆ ಅದನ್ನು ಕಂಟಿನ್ಯೂ ಮಾಡುವ. ಆದರೆ ಕೆಟ್ಟ ಅನುಭವಗಳು, ಕೆಟ್ಟ ವಿಚಾರಗಳು, ಕೆಟ್ಟ ವಿದ್ಯೆಗಳು ಇವೆಲ್ಲ ನಾವು ಶೇಖರಿಸಿ ಇಟ್ಕೊಂಡಿದ್ದಿದ್ರೆ ಇವತ್ತಿನಿಂದ ಅದನ್ನು ರಿಮೂವ್ ಮಾಡಿಬಿಟ್ಟು ಒಳ್ಳೆಯ ಸಂಗತಿಗಳು ಇವತ್ತು ಸಹ ನಮ್ಮ ಮುಂದೆ ಪ್ರೆಸೆಂಟ್ ಆಗಿ ಲಭ್ಯವಿರುವ ಕಾರಣ ಅದನ್ನೆಲ್ಲ ಶೇಖರಿಸಿಕೊಂಡು ನಾವು ಮುಂದಿನ ಜೀವಿತಕ್ಕೆ ಹೆಜ್ಜೆ ಇಟ್ಕೊಳ್ತಾ ಒಂದು ಅಭಿವೃದ್ಧಿ ಅಂತ, ಒಂದು ಏಳಿಗೆಯನ್ನು ಹೊಂದುವಂತ, ಒಂದು ಯಶಸ್ಸನ್ನು ಕಂಡುಕೊಳ್ಳುವಂತ ಬದುಕನ್ನು ನಾವು ಇನ್ನು ಮೇಲೆ ಕಟ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವಿದೆ ಎಂಬುದರ ಸಂಪೂರ್ಣ ನಂಬಿಕೆಯೊಡನೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಇದ್ದೀರಾ? Praise the Lord. ಓಕೆ, ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟು ಜನರು ಆಸೆ ಪಡ್ತೀರಾ ತಮ್ಮ ಬದುಕು ಏಳಿಗೆ ಆಗ್ಬೇಕು, ಅಭಿವೃದ್ಧಿ ಹೊಂದಬೇಕು, ಸಮಾಧಾನವಾಗಿ ಇರಬೇಕು, ಆರೋಗ್ಯವನ್ನು ಪಡೆದುಕೊಳ್ಬೇಕು, ಯಶಸ್ಸನ್ನು ಹೊಂದಬೇಕು, ಕರ್ತನಲ್ಲಿ ಇನ್ನೂ ಜಾಸ್ತಿಯಾಗಿ ಬೆಳಿಬೇಕು, ಕರ್ತನ ಪ್ರಸನ್ನತೆಯನ್ನು ಇನ್ನೂ ಚೆನ್ನಾಗಿ ನಾವು ಅನುಭವಿಸ್ಬೇಕು, ಆ ಸ್ವರ್ಗೀಯ ಅನುಭವ ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ನಾವು ಅದನ್ನು ನೋಡಬೇಕು, ಕಣ್ಣಾರೆ ಅನುಭವಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಂಬ ಆಸೆ. ಅಷ್ಟು ಮಾತ್ರವಲ್ಲ, ಆರ್ಥಿಕವಾಗಿಯೂ ನಾವು ಅಭಿವೃದ್ಧಿಯನ್ನು ಹೊಂದಬೇಕು. ಅದೊಂದು ದೊಡ್ಡ ರೀಸನ್ ಆಗ್ಬಿಟ್ಟಿದೆ ಇವತ್ತು. ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ಹೌದಾ? ಇದು ಅನೇಕರ ಕುಟುಂಬಕ್ಕೆ ಮ್ಯಾಕ್ಸಿಮಮ್ ಏರಿಯಾದಲ್ಲಿ ತೊಂದರೆಗಳನ್ನು ಅನುಭವಿಸ್ಲಿಕ್ಕಿರುವಂತ ಒಂದು ಮ್ಯಾಕ್ಸಿಮಮ್ ಕಾರಣವಾಗಿದೆ, ಅದು ಆರ್ಥಿಕ ಪರಿಸ್ಥಿತಿ. ಮುಂದಿನ ವಾರಗಳಲ್ಲೆಲ್ಲ ನಾನು ಅದೊಂದು ಸಹ ಟಾಪಿಕ್ ಅನ್ನು ನಾವು ಡಿಸ್ಕಸ್ ಮಾಡುವ, ಕಲಿಯುವ. ಆಯ್ತಾ? ಆರ್ಥಿಕವಾಗಿ ನಾವು ಹೇಗೆ ಅಭಿವೃದ್ಧಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ದೇವರ ವಾಕ್ಯದ ಮುಖಾಂತರ, ದೇವರ ಯೋಜನೆ ಅಡಿಯಲ್ಲಿ, ಇದನ್ನೆಲ್ಲವನ್ನು ನಾವು ಕಲಿಯೋರಾಗೋಣ. ಆಮೆನ್. ಹಾಗಾಗಿ ಇವತ್ತು ನಮ್ಮ ಈ ಹೃದಯವೆಂಬ ಖಜಾನೆಯನ್ನು ನಾವು ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಕಾಪಾಡಿಕೊಳ್ಬೇಕು ಎಂಬುದರ ಬಗ್ಗೆ ಇನ್ನಷ್ಟು ಸ್ವಲ್ಪ ಆಳವಾಗಿ ತಿಳಿಯುವ. ಅರ್ಥ ಆಗ್ತಾ ಇದೆಯಾ? ಹೌದು. ಸರಿ. ನೋಡಿ, ಇವತ್ತು ಕೆಲವೊಬ್ಬ ವ್ಯಕ್ತಿಗಳನ್ನು ನೋಡ್ತೀವಿ, ಕೆಟ್ಟ ವ್ಯಕ್ತಿಗಳಿದ್ದಾರೆ. ಅವರು ಹುಟ್ಟಿದಂದಿನಿಂದ ಕೆಟ್ಟವರಾಗಿದ್ರ? ಹುಟ್ಟಿದಾಗ ಅವ್ರು ಕೆಟ್ಟವರಾಗಿ ಹುಟ್ಟಿದ್ದಾರಾ? ಖಂಡಿತವಾಗಿ ಇಲ್ಲ. ಒಂದು ಮಗು ಹುಟ್ಟುವಾಗ ಆ ಮಗು ಮುದ್ದಾಗಿಯೂ ನಿಷ್ಕಳಂಕವಾಗಿ ಹುಟ್ಟುತ್ತದೆ, ಹೌದಲ್ವಾ? ಆದ್ರೆ 70 ದೊಡ್ಡವರಾಗಿ 30-40 ವರ್ಷವಾಗಿ ಆ ವ್ಯಕ್ತಿ ಕುಡಿತದಿಂದನೋ, ಕೆಟ್ಟ ಮಾತುಗಳಿಂದನೋ, ಅದು ಕೆಟ್ಟ ವರ್ತನೆಗಳಿಂದನೋ, ಘೋರವಾದ ಪಾಪಗಳಿಂದ ಆ ವ್ಯಕ್ತಿ ನಡೆಸಲ್ಪಡ್ತಾ ಇರುವುದಾದ್ರೆ ಅದಕ್ಕೆ ಕಾರಣ ಆ ವ್ಯಕ್ತಿ ಬದುಕಿರುವಂತ ಕಾಲದಲ್ಲಿ ಆ ವ್ಯಕ್ತಿ ಕಲಿತುಕೊಂಡಂತ ಸಂಗತಿಗಳೇ ಅದನ್ನ ನಿರ್ಣಯಿಸಿದೆ ಅಲ್ವಾ? ಅವನೇನನ್ನು ಕಲ್ತ್ಕೊಂಬಂದ, ಹಾಗಾಗಿ ಅವನು ಇವತ್ತು ಪಾಪಿ ಆಗ್ಬಿಟ್ಟಿದ್ದಾನೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ನಾವು ಇವತ್ತು ಕೇಳುವಂತ ವಿಚಾರಗಳು, ನೋಡುವಂತ ಸಂಗತಿಗಳನ್ನು ತುಂಬಾ ಸೂಕ್ಷ್ಮವಾಗಿ ನಾವಿವತ್ತು ನಮ್ಮ ಹೃದಯದಲ್ಲಿ ತಗೊಳ್ಬೇಕು ಅಥವಾ ಬೇಡ ಎಂಬುದರ ಬಗ್ಗೆ ನಿರ್ಣಯ ಮಾಡಬೇಕಾಗಿದೆ. ನಮ್ಮ ಹೃದಯ ಎಂಬುದು ಕರ್ತನಿಗೆ ಒಂದು ಖಜಾನೆ. ಪ್ರೈಸ್ ದಿ ಲಾರ್ಡ್. ನಾವಿಲ್ಲದೆ ಕರ್ತನು ಈ ಭೂಮಿಯಲ್ಲಿ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಪ್ರಪಂಚದ ಸೃಷ್ಟಿಯಿಂದಲೇ ಕರ್ತನು ಮನುಷ್ಯನನ್ನು ಸೃಷ್ಟಿ ಮಾಡಿದ ಅಂದಿನಿಂದ ಮನುಷ್ಯನ ಮುಖಾಂತರವಲ್ಲದೆ ಯಾವುದೇ ದೊಡ್ಡ ಸಂಗತಿಗಳನ್ನು ಈ ಭೂಮಿಯಲ್ಲಿ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾವಾಗಲೂ ಕರ್ತನಿಗೆ ಮನುಷ್ಯನ ಅವಶ್ಯಕತೆ ಉಂಟು. ಯಾಕಂದ್ರೆ ಮನುಷ್ಯನನ್ನು ತುಂಬಾ ಪ್ರೀತಿಸ್ತಾರೆ ದೇವರು.
ಮನುಷ್ಯನ ಯಾವುದೇ ಕಾರಣಕ್ಕೂ ಅವನು ನಾಶವಾಗಬಾರ್ದು, ಅವನು ಬಿದ್ದು ಹೋಗಬಾರ್ದು, ಅಳಿದು ಹೋಗಬಾರ್ದು ಎಂಬ ಒಂದು ವಿಚಾರ ದೇವರ ಹೃದಯದಲ್ಲಿ ಯಾವಾಗಲೂ ಇರುವುದಕ್ಕೋಸ್ಕರ ಈ 6,000 ವರ್ಷಗಳಿಂದ ಮಾನವನನ್ನು ರಕ್ಷಿಸುವ ಕಾರ್ಯದಲ್ಲಿ ದೇವರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾನೇ ಇದ್ದಾರೆ. 2,000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನನ್ನು ಕಳುಹಿಸಿ ಆತನನ್ನು ಶಿಲುಬೆ ಮೇಲೆ ಬಲಿಯನ್ನು ಅರ್ಪಿಸಿ ಮನುಷ್ಯನು ಪಾಪದಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಒಂದು ದೇವರ ಉಚಿತವಾದ ಕೃಪೆಯು ಯೇಸು ಕ್ರಿಸ್ತನ ಮೂಲಕ ಈ ಮಾನವ ಜಾತಿಗೆ ಸಿಕ್ತು. ಅದೇನು ಅಂತ ಹೇಳಿದ್ರೆ, ಪಾಪದಿಂದ ಮುಕ್ತಿಯನ್ನು ಹೊಂದಿಕೊಂಡು, ಶ್ರಾಪದಿಂದ ಮುಕ್ತಿಯನ್ನು ಹೊಂದಿಕೊಂಡು, ರೋಗಗಳಿಂದ ಗುಣಮುಖವನ್ನು ಹೊಂದಿಕೊಂಡು, ಜೀವಿತದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ, ಅಭಿವೃದ್ಧಿಯನ್ನು ಕಂಡುಕೊಳ್ತಾ, ಆಶೀರ್ವಾದವನ್ನು ಹೊಂದ್ಕೊಳ್ತಾ ದೇವರ ಹತ್ರ ಹೋಗಿ ಸೇರುವುದೇ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸಿಕ್ಕಂತ ಒಂದು ಆಶೀರ್ವಾದ ಅಥವಾ ಕೃಪೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಾಗಾದ್ರೆ ಇವತ್ತು ನಮ್ಮ ಈ ಹೃದಯವೆಂಬ, ಈ ಮನಸ್ಸೆಂಬ ಈ ಬೊಕ್ಕಸವನ್ನು ನಾವು ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಒಳ್ಳೆದನ್ನು ನೋಡ್ಬೇಕಾ, ಯಶಸ್ಸನ್ನು ನೋಡ್ಬೇಕಾ, ಹೌದು ಬ್ರದರ್. ಸಕ್ಸಸ್ ಅನ್ನು ನೋಡ್ಬೇಕಾ, ರೋಗಗಳು ಗುಣಮುಖವಾಗುವುದನ್ನು ನೋಡ್ಬೇಕಾ, ಆರ್ಥಿಕ ಉನ್ನತಿಯನ್ನು ಪಡೆದುಕೊಳ್ಬೇಕಾ? ಹೌದಾ? ಇದಕ್ಕೆಲ್ಲವೂ ನಮ್ಮ ಹೃದಯ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಕೆಲಸ ಮಾಡ್ತದೆ. ಉದಾಹರಣೆಗೆ ನಮ್ಮೆಲ್ಲರ ಹತ್ರ ATM ಕಾರ್ಡ್ ಇದೆಯಲ್ವಾ? ಆಲ್ಮೋಸ್ಟ್ ಆಗಿ ಇವಾಗ ಗೂಗಲ್ ಪೇ ಎಲ್ಲ ಬಂದಿದೆ. ಆದ್ರೂ ಸಹ ATM ಉದಾಹರಣೆಯನ್ನು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೌದಾ? ನಮ್ಮ ATM ಗೆ ಹೋದಾಗ ನಾವು ಕಾರ್ಡ್ ಹಾಕ್ತಿವಿ, ಪಾಸ್ವರ್ಡ್ ಹೊಡಿತೀವಿ. ನಮಗೆ ಎಷ್ಟು ಅಮೌಂಟ್ ಬೇಕು, ಉದಾಹರಣೆಗೆ ಒಂದು 10,000 rupees ಬೇಕಂತ ಹೇಳಿದ್ರೆ ಅಷ್ಟು ಅಮೌಂಟ್ ಅನ್ನು ಹಾಕಿ ನಾವು ಬಟನ್ ಒತ್ತಿದ್ರೆ ಅದು 10,000 rupees ಹೊರಗಡೆ ಬರ್ತದ ಅಕೌಂಟ್ ಇಂದ? ಬರ್ತದಾ? ಅಕೌಂಟ್ ಅಲ್ಲಿ ಇದ್ರೆ ಬರ್ತದೆ. ಒಳ್ಳೆಯ ಉತ್ತರ. ಅಕೌಂಟ್ ಅಲ್ಲಿ ಇದ್ದರೆ ಮಾತ್ರ 10,000 rupees ಹೊರಗಡೆ ಬರ್ತದೆ ಅಲ್ವಾ? ATM ಇಂದ ಪಿನ್ ಹೊಡೆದು ಕ್ಯಾಶ್ ಅನ್ನು ವಿಡ್ರಾ ಮಾಡೋದು ತುಂಬಾ ಸುಲಭ, ಆದ್ರೆ ಅಕೌಂಟ್ ಅಲ್ಲಿ ಶೇಖರಣೆ ಮಾಡುವುದು ತುಂಬಾ ಕಠಿಣವಾದ ಕೆಲಸ. ಪ್ರೈಸ್ ದಿ ಲಾರ್ಡ್. ಆದ್ರೆ ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಕೆಲಸ ಮಾಡಿ 20, 30, 40 ವರ್ಷ ದುಡಿದು ಅಕೌಂಟ್ ಅಲ್ಲಿ ಅನೇಕ ಲಕ್ಷ ರೂಪಾಯಿ ಸೇವಿಂಗ್ ಮಾಡಿ ಆತನ ವಯಸ್ಸಾದ ನಂತರ 50ನೇ ವಯಸ್ಸಿನಲ್ಲಿ ತನಗೆ ಎಷ್ಟು ಬೇಕು ಅಮೌಂಟ್ ಅಂತ ಹೋಗಿ ಆತನು ವಿಡ್ರಾ ಮಾಡುವಾಗ ಸಂತೋಷದಿಂದ ವಿಡ್ರಾ ಮಾಡ್ತಾನೆ. ಅದೇ ರೀತಿ ಇವತ್ತು ನಾವು ಈ ಹೃದಯ ಎಂಬ ಖಜಾನೆಯಲ್ಲಿ ಒಳ್ಳೆಯ ಸಂಗತಿಗಳನ್ನು, ಐಶ್ವರ್ಯವನ್ನು ಉಂಟು ಮಾಡುವಂತ ಸಂಗತಿಗಳನ್ನು ಏನ್ ಮಾಡ್ತಾ ಹೋಗ್ಬೇಕು? ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಜನರ ಜೀವಿತ ಕೆಟ್ಟೋಗ್ಲಿಕ್ಕೆ ಕಾರಣ ಅವರು ತಮ್ಮ ಹೃದಯ ಎಂಬ ಖಜಾನೆಯಲ್ಲಿ ಒಳ್ಳೆಯ ಸಂಗತಿಗಳನ್ನು ಡೆಪಾಸಿಟ್ ಮಾಡಿಲ್ಲ. ಎಲ್ಲ ಬದುಕಿನಲ್ಲಿ ಹುಟ್ಟಿದಂದಿನಿಂದ ಕೆಟ್ಟ ಸಂಗತಿಗಳನ್ನೇ ಡೆಪಾಸಿಟ್ ಮಾಡ್ತಾ ಹೋದ್ರು. ಒಬ್ಬ ಇವತ್ತು ಕುಡುಕನಾಗ್ಲಿಕ್ಕೆ ಕಾರಣ ಅವನ ಬಾಲ್ಯದಿಂದ ಅವನು ಅನುಭವಿಸಿದಂತ ಆ ಒಂದು ಕಲ್ಚರು, ಮನೆಯ ಪರಿಸ್ಥಿತಿ, ಜೀವನದಲ್ಲಿ ಅನುಭವಿಸಿದಂತ ದುಃಖಗಳು, ಬೀಳುವಿಕೆ, ಪಾಪ ಇವೆಲ್ಲ ಅವನನ್ನು ಕುಡುಕನಾಗಿ ಮಾಡಿದೆ. ಅರ್ಥ ಆಗ್ತಾ ಇದೆಯಾ? ಅಥವಾ ಒಬ್ಬ ವ್ಯಕ್ತಿ ಬಡವನಾಗಿದ್ದ ಅಂತ ಹೇಳಿದ್ರೆ ಅರ್ಥ ಅವನ ಕುಟುಂಬಸ್ಥರು ಅಥವಾ ತಂದೆ ತಾಯಿಯರು ಅವನಿಗೆ ಯಾವುದೇ ಸಪೋರ್ಟ್ ಮಾಡಿಲ್ಲ, ಅಥವಾ ಅವನಿಗೆ ಒಳ್ಳೆ ವಿದ್ಯೆಯನ್ನು ಕಲಿಸ್ಕೊಡ್ಲಿಲ್ಲ, ಒಳ್ಳೆ ಮಾರ್ಗವನ್ನು ತೋರಿಸ್ಲಿಲ್ಲ, ಅವನಿಗೆ ಹುದ್ದೆಗೆ ಸೇರುವವರಿಗೂ ಅವನಿಗೆ ಸಪೋರ್ಟ್ ಕೊಡದೇ ಇರುವ ಕಾರಣ ಆಗಿರ್ಬೋದು. ಹೌದಾ? ಆದ್ರೆ ದೇವರ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತು ಯೇಸು ಸ್ವಾಮಿ ನಮಗೋಸ್ಕರ ಜೀವಂತವಾಗಿದ್ದಾರೆ. ಹಾಲೆಲೂಯ. ಇಲ್ಲಿವರೆಗೆ ಏನಾಯ್ತು, ನಮಗೆ ಅದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಇಂದಿನಿಂದ ನಮ್ಮ ಹೃದಯದಲ್ಲಿ ಒಳ್ಳೆಯ ಸಂಗತಿಗಳನ್ನು ಡಿಪಾಸಿಟ್ ಮಾಡ್ತಾ ಮಾಡ್ತಾ ಸಮಯಕ್ಕೆ ತಕ್ಕಂತೆ ನಾವು ಎಷ್ಟು ನಮಗೆ ಒಳ್ಳೆತನ ಬೇಕು ನಮ್ಮ ಹೃದಯದಿಂದಲೇ ಅದನ್ನು ವಿಡ್ರಾ ಮಾಡ್ತಾ ನಮ್ಮ ಜೀವಿತವನ್ನು ನಾವು ಆಶೀರ್ವದಿಸ್ತಾ ಇರೋಣ. ಇದ್ದೀರಾ ನನ್ನ ಜೊತೆ? ಇದ್ದೀರಾ ನನ್ನ ಜೊತೆ? ಇದ್ದೀರಾ ನನ್ನ ಜೊತೆ? ನಾವು ಇವತ್ತು ದೇವರ ಒಳ್ಳೆಯ ಕೃಪಾವರಗಳನ್ನು, ಆಶೀರ್ವಾದಗಳನ್ನು ಡಿಪಾಸಿಟ್ ಮಾಡ್ತಾ ಹೋದ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಯಶಸ್ಸನ್ನು ಒಂದೊಂದಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹೌದಲ್ವಾ? ಯೇಸು ಹೇಳಿದರು, ನನ್ನ ವಾಕ್ಯವು ಜೀವವು ಮತ್ತು ಆತ್ಮವೂ ಆಗಿದೆ ಅಂತ. ಆತನ ವಾಕ್ಯವೆಂತ ಹೇಳಿದ್ರೆ ಇವತ್ತು ನಮಗೆ ದೊಡ್ಡ ಒಂದು ಟ್ರೆಜರ್ ಅಂದ್ರೆ ಸಂಪತ್ತಾಗಿದೆ.
ಕರ್ತನ ವಾಕ್ಯ ಏನಾಗಿದೆ? ಸಂಪತ್ತಾಗಿದೆ. ಅದು ವಾಕ್ಯವಿಲ್ಲದೆ ಏನು ನಮಗೆ ಮಾಡ್ಲಿಕ್ಕೆ ಅಸಾಧ್ಯ ಈ ಭೂಮಿಯಲ್ಲಿ. ನಿಮಗೆ ಒಂದು ವಿಷಯ ಗೊತ್ತುಂಟಾ? ಆದಿಯಲ್ಲಿ ಈ ಭೂಮಿ ಆಗ್ಲಿ ಆಕಾಶವಾಗ್ಲಿ, ಸೂರ್ಯ ಚಂದ್ರಗಳಾಗ್ಲಿ ಅಥವಾ ನಕ್ಷತ್ರಗಳಾಗ್ಲಿ, ಗಿಡ ಮರಗಳಾಗ್ಲಿ, ಪ್ರಾಣಿ ಪಕ್ಷಿಗಳಾಗ್ಲಿ, ಸಮುದ್ರದಲ್ಲಿ ಮೀನುಗಳಾಗ್ಲಿ, ಯಾವುದೇ ಸೃಷ್ಟಿ ಆಗಿರ್ಲಿಲ್ಲ. ಆದಿಯಲ್ಲಿ ಏನಿತ್ತು? ವಾಕ್ಯವಿತ್ತು. ಹೌದಾ? ಎಲ್ಲಕ್ಕಿಂತ ಮೊದಲು ಏನಿತ್ತು? ದೇವರ ವಾಕ್ಯವಿತ್ತು. ಆ ವಾಕ್ಯದಿಂದಲೇ ಒಂದೊಂದು ಸಂಗತಿಗಳ ಸೃಷ್ಟಿ ಭೂಮಿ ಮೇಲೆ ಆಯ್ತು. ಹಾಗಾದ್ರೆ ವಾಕ್ಯಕ್ಕೆ ಏನು ಶಕ್ತಿ ಉಂಟು? ಸೃಷ್ಟಿಸುವ ಶಕ್ತಿ ಉಂಟು. ದೇವರು ತನ್ನ ವಾಕ್ಯದಿಂದಲೇ ಆಕಾಶ ಮತ್ತು ಭೂಮಿಗಳನ್ನು ಸೃಷ್ಟಿ ಮಾಡಿದ್ರು. ಆಕಾಶದಲ್ಲಿರುವ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ್ರು. ಕೊನೆಯದಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ಬೆಳಕನ್ನು ಸೃಷ್ಟಿ ಮಾಡಿದ್ರು. ಹಾಗಾದ್ರೆ ಇವತ್ತು ಅದೇ ದೇವರ ವಾಕ್ಯವು ಯಾವುದೇ ಕಾರಣಕ್ಕೂ ಶಕ್ತಿಯನ್ನು ಹೊಂದಿಕೊಳ್ಳಿಲ್ಲ. ಅದು ಇವತ್ತು ಸಹ ಅದೇ ಸಾಮರ್ಥ್ಯವುಳ್ಳ ವಾಕ್ಯವಾಗಿದೆ. ಆ ವಾಕ್ಯ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ, ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ದೇವರ ಅದ್ಭುತವಾದ ವಾಕ್ಯದ ಶಕ್ತಿ ಕಾರ್ಯ ಮಾಡಿ ನಮ್ಮ ಜೀವಿತವನ್ನೇ ಬದಲಾಯಿಸಲಿಕ್ಕೆ ಸಾಧ್ಯತೆವಿದೆ. ಆದರೆ ಆ ವಾಕ್ಯವನ್ನು ನಾವು ಹೇಗೆ ಉಪಯೋಗಿಸ್ತೀವೋ ಅದರ ಮೇಲೆ ನಮ್ಮ ಬದುಕು ನಿರ್ಣಯಗೊಳ್ತದೆ. ಆಮೆನ್. ಯೇಸು ಸ್ವಾಮಿ ಸತ್ತಂತ ಲಾಜರಸನನ್ನು ಎಬ್ಬಿಸ್ಲಿಕ್ಕೆ ಏನಾದ್ರೂ ಟೆಕ್ನಿಕ್ ಯೂಸ್ ಮಾಡಿದ್ರ? ಅವನಿಗೆ ಹೊರಗೆ ತೆಗೆದು ಆ ಬಾಡಿಯನ್ನು ವಾಶ್ ಮಾಡಿ, ಬಾಡಿಯಲ್ಲಿ ಸ್ಪ್ರೇಯನ್ನು ಹೊಡೆದು, ಅವನಿಗೆ ಅದೇನು ಎದೆಯನ್ನೆಲ್ಲ ಒತ್ಬಿಟ್ಟು ಗ್ಲೂಕೋಸ್ ಅನ್ನು ಹಾಕಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಮೆಡಿಸಿನ್ ಎಲ್ಲ ಹಚ್ಚಿ, ಈ ರೀತಿಯಾದ ಮೆಡಿಕಲ್ ಟರ್ಮ್ ಅಲ್ಲಿ ಏನಾದ್ರೂ ಕೆಲಸ ಮಾಡಿದ್ರ? ಇಲ್ಲ. ಕೊಳೆತಂತ ಶರೀರಕ್ಕೆ ಅದು ಹೊರಗೆ ಸಹ ತರ್ಲಿಕ್ಕೆ ಹೇಳಿಲ್ಲ. ಮೊದಲು ಕೇವಲ ಸಮಾಧಿಯ ಬಾಗಿಲನ್ನು ಓಪನ್ ಮಾಡ್ಲಿಕ್ಕೆ ಹೇಳಿದ್ರು. ಓಪನ್ ಮಾಡಿದ ನಂತರ ಅವರು ಮಾಡಿದ್ದ ಕಾರ್ಯ ಒಂದೇ ಒಂದು. ಏನದು? ಲಾಜರಸನೇ ಹೊರಗೆ ಬಾ ಎಂಬ ಆ ವಾಕ್ಯವನ್ನು, ಆ ಸೆಂಟೆನ್ಸ್ ಅನ್ನು ಅವರು ಬಾಯಿಂದ ಹೇಳಿದರು. ಇದ್ದೀರಾ ಎಲ್ಲರೂ? ಹೌದು. ಯೇಸುವಿನ ಹೃದಯದಲ್ಲಿ, ಅವರ ಹೃದಯ ಎಂಬ ಖಜಾನೆಯಲ್ಲಿ ಆ ವಾಕ್ಯವಿತ್ತು. ಆ ವಾಕ್ಯದ ಜೊತೆ ನಂಬಿಕೆ ಇತ್ತು. ಆ ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಆ ವಾಕ್ಯ ಹೇಳುವಾಗ ಆತನು ಜೀವವನ್ನು ಹೊಂದಿಕೊಳ್ತಾನೆ. ಕೊಳೆತ ಶರೀರವು ಪುನಃ ಅದು ಹೊಸ ಶರೀರವಾಗಿ ಯಥಾಸ್ಥಿತಿಗೆ ಬರ್ತದೆ ಎಂಬ ನಂಬಿಕೆ ಅವರ ಹೃದಯದಲ್ಲಿ ಇತ್ತು. ಆ ವಾಕ್ಯವನ್ನು ಹೇಳುವಾಗ ಅವನು ಜೀವಂತವಾಗಿ ಹೊರಗೆ ಬರ್ತಾನೆ ಎಂಬ ನಂಬಿಕೆ ಅವರ ಒಳಗೆ ಇದ್ದದ ಕಾರಣ ಅವರು ಹೇಳಿದ ಒಂದೇ ಒಂದು ಲೈನ್, ಲಾಜರಸನೇ ಹೊರಗೆ ಬಾ ಅಂತ ಹೇಳಿದ ಕೂಡಲೇ ಲಾಜರಸನು ಸಮಾಧಿಯಿಂದ ಹೊರಗೆ ಬಂದನು. ಇವತ್ತು ಅಂಥ ಒಂದು ನಂಬಿಕೆ ನಮ್ಮ ಹೃದಯದಲ್ಲಿ ನಾವು ಶೇಖರಿಸಿಟ್ಟಿದ್ದಾದ್ರೆ, ಖಂಡಿತವಾಗಿಯೂ ಅದೇ ವಾಕ್ಯ ನಾವು ನಮ್ಮ ಜೀವಿತದಲ್ಲಿ ಹೇಳುವುದಾದ್ರೆ, ಆ ವಾಕ್ಯ ನಮ್ಮ ಜೀವಿತವನ್ನೇ ಬದಲಾಯಿಸ್ತದೆ. ಸತ್ತಂತ ಎಲ್ಲ ಸಂಗತಿಗಳಿಗೆ ಜೀವವನ್ನು ತುಂಬುತ್ತದೆ. ನಮ್ಮ ದುಃಖದಲ್ಲಿ ನಾವು ಸಂತೋಷದ ವಾಕ್ಯವನ್ನು ಹೇಳುವುದಾದ್ರೆ, ಖಂಡಿತ ದುಃಖದ ಪರಿಸ್ಥಿತಿಯಲ್ಲಿ ನಾವು ಸಂತೋಷವನ್ನು ನೋಡಿಕೊಳ್ಬಹುದು. ಒಂದು ವೇಳೆ ಬಡತನದಲ್ಲಿ ನಾವು ಇರುವುದಾದ್ರೆ, ಬಡತನಕ್ಕೆ ಎದುರಾಗಿ ಆಶೀರ್ವಾದದ ವಾಕ್ಯವನ್ನು ಹೇಳುವಾಗ ಆ ಬಡತನವು ಸಂಪೂರ್ಣವಾಗಿ ನೀಗಿ ಹೋಗಿ ಆಶೀರ್ವಾದವನ್ನು ಕಂಡುಕೊಳ್ಳುತ್ತದೆ. ಆರ್ಥಿಕವಾಗಿ ನಾವು ಕೊರತೆಯನ್ನು ಅನುಭವಿಸ್ತಾ ಇರುವುದಾದ್ರೆ, ಇವತ್ತು ನಮ್ಮ ಹೃದಯದೊಳಗೆ ಆ ನಂಬಿಕೆ ಮತ್ತು ಆರ್ಥಿಕ ಆಶೀರ್ವಾದದ ವಾಕ್ಯಗಳು ಇರುವುದಾದ್ರೆ, ಅದು ನಾವು ಹೊರಗೆ ತರುವುದಾದ್ರೆ, ಖಂಡಿತವಾಗಿ ಆ ಆರ್ಥಿಕ ಉನ್ನತಿಯನ್ನು ನಾವು ಕಂಡುಕೊಳ್ಬಹುದು. ಅರ್ಥ ಆಗ್ತಾ ಇದೆಯಾ? ಒಂದು ವೇಳೆ ರೋಗದ ಪರಿಸ್ಥಿತಿಯಲ್ಲಿ ನಾವು ಇರುವುದಾದ್ರೆ, ಆ ರೋಗವನ್ನು ಹೋರಾಡಿಸ್ಲಿಕ್ಕೆ ಇರುವಂತ ಅದ್ಭುತ ಶಕ್ತಿ ಇರುವಂತ ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರುವುದಾದ್ರೆ, ಆ ವಾಕ್ಯವು ಆ ರೋಗವನ್ನು ಹೋಗಲಾಡಿಸ್ತದೆ. ಅದಕ್ಕೋಸ್ಕರ ಈ ಖಜಾನೆಯಲ್ಲಿ ನಾವು ಇವತ್ತು ಏನನ್ನು ತುಂಬಿಸ್ಕೊಳ್ಬೇಕು? ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ತುಂಬಿಸ್ಕೊಳ್ಬೇಕು. ಒಂದು ವಾಕ್ಯ ಹೇಳ್ತದೆ, ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ತುಂಬಿಕೊಳ್ಳಲಿ ಅಂತ. ಪ್ರೈಸ್ ದಿ ಲಾರ್ಡ್. ಕೊಲೊಸ್ಸೆ 3:16 ಹೇಳ್ತದೆ, ಸಿಕ್ಕಿದ್ರೆ ಓದಿ. ಕೊಲೊಸ್ಸೆ 3:16. ಕೊಲೊಸ್ಸೆ 3:16.
ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಾ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಆಮೇನ್ ಆಮೆನ್. ಆಮೇನ್. ಬುದ್ಧಿ ನೋಡಿ, ಈ ವಾಕ್ಯ ಜೀವವನ್ನು ಕೊಡ್ತದೆ. ಕ್ರಿಸ್ತನ ವಾಕ್ಯ ಅಂದ್ರೆ ಏನು? ಜೀವವನ್ನು ಕೊಡುವಂಥದ್ದು. ನಮ್ಮ ಆತ್ಮ ಸತ್ತಿದ್ದಾದ್ರೆ ಅದನ್ನು ಜೀವಿಸುವಂಥದ್ದಾಗಿದೆ. ಅದಕ್ಕೆ ಯೇಸು ಹೇಳಿದ್ರಲ್ಲ, ನನ್ನ ವಾಕ್ಯವು ಏನಾಗಿದೆ? ಸತ್ಯವು, ಮಾರ್ಗವು, ಜೀವವೂ ಆಗಿದೆ. ನನ್ನ ವಾಕ್ಯವು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿದೆ. ನನ್ನ ವಾಕ್ಯವು ಆತ್ಮವು ಮತ್ತು ಏನಾಗಿದೆ? ಜೀವವೂ ಆಗಿದೆ. ಹೌದಾ? ಸತ್ತವ್ರನ್ನ ಎಬ್ಬಿಸ್ತದೆ, ರೋಗಿಗಳನ್ನು ಗುಣಪಡಿಸ್ತದೆ, ಬಂಧನದಿಂದ ಬಿಡಿಸ್ತದೆ, ದೆವ್ವಗಳಿಂದ ಬಿಡಿಸ್ತದೆ, ಕುರುಡರಿಗೆ ಕಣ್ಣು ಕೊಡ್ತದೆ, ಕಾಲು ಕೈ ಇಲ್ಲದಿದ್ದವರಿಗೆ ಗುಣಪಡಿಸ್ತದೆ, ಕುಷ್ಠರೋಗಿಯನ್ನು ಶುದ್ಧ ಮಾಡುತ್ತದೆ, ಕಿವಿ ಇಲ್ಲದವರಿಗೆ ಕಿವಿ ಕೊಡ್ತದೆ. ಅರ್ಥ ಆಗ್ತಿದೆ? ಹಸಿದವರಿಗೆ ರೊಟ್ಟಿ ಕೊಡ್ತದೆ. ಈ ಜೀವವುಳ್ಳ ಕ್ರಿಸ್ತನ ವಾಕ್ಯವು ಅತಿ ಶ್ರೀಮಂತಿಕೆಯಿಂದ, ಅಲ್ಲಿ ಏನ್ ಬರ್ದಿದೆ? ಇವಾಗ ನಾವು ಓದಿದ್ದೀವಿ ಅಲ್ವಾ? ಸಮೃದ್ಧಿಯಾಗಿ ನಾವು ಆ ವಾಕ್ಯವನ್ನು ನಮ್ಮ ಈ ಖಜಾನೆಯಲ್ಲಿ ತುಂಬಿಸಿಟ್ಕೊಳ್ತಾ ಹೋದ್ರೆ ಅದು ತಕ್ಕ ಸಮಯಕ್ಕೆ ಅದು ಉಪಯೋಗಿಸ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮಗೆ ಇವತ್ತು ಏನಾದ್ರೂ ಒಂದು ಪರಿಸ್ಥಿತಿ ಬಂದಾಗ ಮೊದಲೇ ಅನುಭವ ಯಾವ್ದು ಹೇಳಿ? ಭಯ ಆಗ್ತದೆ ಇಲ್ವಾ? ಮೊದಲನೇ ಪಾಯಿಂಟ್ ಯಾವುದು? ಭಯ ಉಂಟಾಗ್ತದೆ. ಎರಡನೇದು ಚಿಂತೆಗೊಳಗಾಗ್ತೀವಿ. ಮೂರನೇದು ಪ್ರಶ್ನೆ ಉಂಟಾಗ್ತದೆ, ಏನ್ ಮಾಡುದಂತ. 4 ದಾರಿ ತೋಚುವುದಿಲ್ಲ. ಹೌದಾ? ಗಲಿಬಿಲಿ ಆಗ್ತದೆ. ಹೀಗೆ ಅನೇಕ ಅನುಭವಗಳಾಗ್ತದೆ ಪರಿಸ್ಥಿತಿಗಳು ಉಂಟಾದಾಗ. ಹೌದಲ್ವಾ ಹೇಳಿ? ಯಾಕೆ? ನಂಬಿಕೆ ಕುಂದು ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಹೃದಯದಲ್ಲಿ ನಂಬಿಕೆ ವಾಕ್ಯಗಳನ್ನು ತುಂಬಿಸ್ಬೇಕು, ಸಾಮರ್ಥ್ಯದ ವಾಕ್ಯಗಳನ್ನು ತುಂಬಿಸ್ಬೇಕು, ನಮಗೆ ನಿರೀಕ್ಷೆಯನ್ನು ಉಂಟು ಮಾಡುವಂತ ವಾಕ್ಯವನ್ನು ತುಂಬಿಸ್ಕೊಳ್ಬೇಕು, ನಮ್ಮನ್ನು ಉಜ್ಜೀವನಗೊಳಿಸುವಂತ ವಾಕ್ಯಗಳನ್ನು ತುಂಬಿಸ್ಬೇಕು, ನಮ್ಮನ್ನು ಬಲಪಡಿಸುವಂತ ವಾಕ್ಯಗಳನ್ನು ತುಂಬಿಸ್ಬೇಕು, ನಮ್ಮನ್ನು ಧೈರ್ಯಗೊಳಿಸುವಂತ ವಾಕ್ಯಗಳನ್ನು ತುಂಬಿಸ್ಕೊಳ್ಬೇಕು. ನಮಗೆ ಒಂದು ಹೋಪ್ ಅಂದ್ರೆ ನಿರೀಕ್ಷೆ, ಅದು ಕೊಡುವಂತ ವಾಕ್ಯಗಳನ್ನು ತುಂಬಿಸ್ಕೊಳ್ಬೇಕು. ಯಾವುದೇ ಪರಿಸ್ಥಿತಿಗಳು ಬಂದರೂ ನಾವು ಅಲುಗಾಡದೆ ದೃಢವಾಗಿ ಈ ಪರಿಸ್ಥಿತಿಯಲ್ಲಿ ನಾನು ಜಯವನ್ನು ಹೊಂದುವೆನು ಎಂಬ ನಂಬಿಕೆ ವಾಕ್ಯಗಳು ದೃಢವಾಗಬೇಕು ಒಳಗೆ. ನಾವು ಇದನ್ನೆಲ್ಲ ಒಂದೇ ದಿನದಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿ ಹಾಗಲ್ಲ. ನಿರಂತರವಾಗಿ ನಾವು ಮಾಡ್ತಾ ಹೋದಾಗೆ ನಮ್ಮ ಹೃದಯವೆಂಬ ಖಜಾನೆ ತುಂಬುತ್ತದೆ. ಇವಾಗ ಒಂದು ವ್ಯಕ್ತಿ 60 ವರ್ಷ ಆಗಿ ರಿಟೈರ್ಡ್ ಆಗಿದ್ದಾನೆ. ಅವನ ಅಕೌಂಟ್ ಅಲ್ಲಿ ಒಂದು 50 ಲಕ್ಷ ಸೇವಿಂಗ್ ಇದೆ ಅಂತ ತಿಳ್ಕೊಳ್ಳಿ. ಅವನು 30 ವರ್ಷ ಸರ್ವಿಸ್ ನಲ್ಲಿ ದುಡಿದಂತ ಹಣ ಅದು ಶೇಖರಣೆ ಆಗಿದೆ. ಒಂದು ದಿನದಲ್ಲಿ ದುಡಿದಿದ್ದಾನ ಅವನು? ಇಲ್ಲ. ಅದೇ ರೀತಿಯಾಗಿ ನಮಗೆ ಈ ಬದುಕನ್ನು ಕೊಟ್ಟಿದಂತ ಕರ್ತನು ಏನ್ ಮಾಡಬೇಕು? ದಿನಾಲು ವಾಕ್ಯವೆಂಬ ಆ ಒಂದು ಸಂಪತ್ತನ್ನು ನಾವು ದಿನಾಲು ನಮ್ಮ ಜೀವಿತದಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದ ಹಾಗೆ ನಮ್ಮ ಹೃದಯ ಸಮೃದ್ಧಿಯಾಗಿ, ನಮ್ಮ ಈ ಬದುಕು ಸಮೃದ್ಧಿಯಾಗಿ ಬೆಳೀತಾ ಹೋಗ್ತದೆ. ಯಾವುದೇ ಪರಿಸ್ಥಿತಿಗಳು ಸಡನ್ ಆಗಿ ಬಂದ್ಬಿಟ್ರೆ ನಮ್ಮ ಈ ಖಜಾನೆಯಲ್ಲಿರುವಂತಹ ಸಮೃದ್ಧಿ, ಆ ಒಂದು ಐಶ್ವರ್ಯ, ಆ ಒಂದು ಸಂಪತ್ತು ಏನ್ ಮಾಡ್ತದೆ? ಆ ಪರಿಸ್ಥಿತಿಯನ್ನು ನಿಭಾಯಿಸ್ತದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಅಲ್ವಾ ಹಣವನ್ನು ಸೇವಿಂಗ್ ಮಾಡುವುದು. ಕಷ್ಟ ಬಂದಾಗ ಅದು ಸಹಾಯವಾಗ್ಲಿ ಅಂತ ನಾವು ಅಕೌಂಟ್ ಅಲ್ಲಿ ಹಣವನ್ನು ಸೇವ್ ಮಾಡಿರ್ತಾರೆ ಜನರೆಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ಆತ್ಮಿಕವಾಗಿ ಬದುಕುವಂತ ನಾವು ಕ್ರಿಸ್ತಿಯರು ಏನ್ ಮಾಡ್ಬೇಕು? ಇವತ್ತು ಈ ಲೋಕದ ಹಾಗೆ ಹಣವನ್ನು ಶೇಖರಿಸಿ ನಮ್ಮ ಜೀವವನ್ನು ಕಾಪಾಡಲಿಕ್ಕೆ ನಮಗಾಗಲ್ಲ. ಆದರೆ ಹಣಗಿಂತಲೂ ಶ್ರೇಷ್ಠವಾಗಿರುವಂತ ದೇವರ ವಾಕ್ಯವನ್ನು ನಾವು ಈ ನಮ್ಮ ಹೃದಯವೆಂಬ ಖಜಾನದಲ್ಲಿ ಶೇಖರಿಸಿಡುವುದಾದ್ರೆ ತಕ್ಕ ಸಮಯದಲ್ಲಿ ಅದು ಆರ್ಥಿಕ ಪರಿಸ್ಥಿತಿನೇ ಆಗಿರ್ಲಿ, ಅದರಿಂದಲೂ ಸಹ ಹೊರ ಬರುವಂತೆ ದೇವರ ವಾಕ್ಯವು ನಮ್ಮನ್ನು ಕಾಪಾಡುತ್ತದೆ. ಉದಾಹರಣೆಗೆ, ಪೇತ್ರನು ಯೇಸುವನ್ನು ಹಿಂಬಾಲಿಸಿದನು, ಯೇಸುವಿನ ಶಿಷ್ಯನಾಗಿದ್ದನು, ಸೇವೆ ಮಾಡ್ತಾ ಇದ್ದನು. ಒಂದು ದಿನ ಆತನಿಗೆ ಪರಿಸ್ಥಿತಿ ಬಂತು. ಆತನಿಗೆ ತೆರಿಗೆ ಕಟ್ಟಲಿಕ್ಕೆ ಹಣ ಇರಲಿಲ್ಲ. ಆದರೆ ಆತನು ನಂಬಿಗಸ್ತನಾಗಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ದನು. ಆತನು ಯೇಸುವನ್ನು ಕೇಳಲೂ ಸಹ ಇಲ್ಲ. ಆದರೆ ಯೇಸುವಿಗೆ ಆತನ ಪರಿಸ್ಥಿತಿ ಗೊತ್ತಿತ್ತು. ಆದ್ರೆ ಯೇಸುವೇ ಪೇತ್ರನನ್ನು ಕರೆದು ಹೇಳ್ತಾರೆ, ಭಯ ಪಡಬೇಡ, ನೀನು ಹೋಗಿ ಮೀನನ್ನು ಹಿಡಿ.
ಮೊದಲನೇ ಮೀನಿನ ಬಾಯಿಯೊಳಗೆ ಒಂದು ನಾಣ್ಯ ನಿನಗೆ ಸಿಗ್ತದೆ, ಅದನ್ನು ತೆಗೆದುಕೊಂಡು ನಿನ್ನ ತೆರಿಗೆಯನ್ನು ಸಹ ಕಟ್ಟು, ಜೊತೆಗೆ ನನ್ನದು ಸಹ ಸೇರಿಸಿ ನೀನು ಕಟ್ಟು ಅಂತ ಹೇಳ್ತಾರೆ. ಸಮಯಕ್ಕೆ ತಕ್ಕಂತೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡಿಯೇ ಮಾಡ್ತಾರೆ. ಎಂದಿಗೂ ಕೈ ಬಿಡುವುದಿಲ್ಲ. ನಂಬಿ ಈ ವಾಕ್ಯ ಹೃದಯದಲ್ಲಿ ಶೇಖರಿಸಿಟ್ಕೊಳ್ಳಿ. ಇವಾಗ ಕೇಳ್ತಾ ಇರುವಾಗ ನಮಗೆ ನಂಬಿಕೆ ಹುಡ್ತಾ ಇದೆ, ಆತ್ಮದಲ್ಲಿ ಧೈರ್ಯ ಸಿಗ್ತಾ ಇದೆ, ಹೌದಾ? ವಿಶ್ವಾಸ ಹೆಚ್ಚಾಗ್ತಾ ಇದೆ, ಹೌದಾ? ಯಾಕಂದ್ರೆ ವಾಕ್ಯ ಕೇಳ್ತಾ ಇದ್ದೇವೆ. ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ನಾನು ತೊರೆಯುವುದೇ ಇಲ್ಲ ಅಂತ ಹೇಳಿದ ವಾಕ್ಯ ನಮ್ಮನ್ನು ಧೈರ್ಯಪಡಿಸ್ತಾ ಇದೆ, ಹೌದಾ? ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕಾಲುಗಳು ಎಡವಿ ಬೀಳದಂತೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ನಿನ್ನ ಬಲಗೈಯನ್ನು ನಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ. ನಿನಗೋಸ್ಕರ ಹೊಸ ಬಾಗಿಲನ್ನು ನಿನ್ನ ಮುಂದೆ ತೆರೆದಿಟ್ಟಿದ್ದೇನೆ, ಅದು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ, ಹೌದಾ? ನಾನು ನಿನ್ನ ಜೀವಿತದ ಅಂತ್ಯದವರೆಗೂ ನಾನು ಸದಾಕಾಲ ನಿನ್ನ ಸಂಗಡವಿದ್ದೇನೆ. ಹೆದರದಿರು ಮಗನೇ ಮಗಳೇ ಎನ್ನುವಂಥ ವಾಕ್ಯಗಳು ನಮ್ಮನ್ನು ಧೈರ್ಯಪಡಿಸ್ತದೆ. ಇದೇ ನೀವು ನಾಳೆ ದಿನದಲ್ಲಿ ಪರಿಸ್ಥಿತಿಗಳನ್ನು ಪುನಃ ನೋಡುವಾಗ ಭಯ ಹಗುರವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಈ ಕೇಳುವಂಥ ವಾಕ್ಯಗಳಲ್ಲಿಯೇ ನಾವು ಧ್ಯಾನಿಸ್ತಾ ಪದೇ 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 ಅದನ್ನೇ ಮೆಡಿಟೇಟ್ ಮಾಡಬೇಕು, ಧ್ಯಾನಿಸ್ಬೇಕು. ಹೇಗೆ ಅಂತ ಹೇಳಿದ್ರೆ, ಇವಾಗ ರಾತ್ರಿ ಎಲ್ಲರೂ ಊಟ ಮಾಡಿದ್ರ? ಇಲ್ಲ ಅಲ್ವಾ? ಇದರ ನಂತರ ಊಟ ಮಾಡ್ತೀರಲ್ವಾ ಪ್ರಾರ್ಥನೆ ಆದ್ಮೇಲೆ, ಹೌದಲ್ವಾ? ಇವಾಗ ಹಸಿವು ಆಗ್ತಾ ಇದೆ ಹಗುರವಾಗಿ, ರಾತ್ರಿ ಊಟ ಮಾಡ್ತೀವಿ, ಹಸಿವು ನೀಗೋಗುತ್ತೆ. ಇವಾಗ ರಾತ್ರಿಗೆ ಊಟ ಮಾಡಿದ್ದೇವೆ ಅಂತ ಹೇಳಿ ನಾಳೆ ನಾನು ಊಟ ಮಾಡಲ್ಲ ಯಾಕಂದ್ರೆ ನನ್ನ ಹಸಿವು ಮುಗೀತು ಅಂತ ನಾನು ತಿಳ್ಕೊಂಡ್ರೆ ಬೆಳಿಗ್ಗೆ ನನಗೆ ಹಸಿವು ಆಗದೆ ಇರುತ್ತಾ? ಹಸಿವು ಆಗುತ್ತೆ. ಪುನಃ ನಾನು ಆಹಾರವನ್ನು ತಿಂತೀನಿ. ಓಕೆ, ಬೆಳಿಗ್ಗೆ ನನ್ನ ಹಸಿವು ನೀಗಿತ್ತು ಅಂತ ಮಧ್ಯಾಹ್ನ ನಾನು ಏನು ತಿನ್ನದೇ ಇರ್ಲಿಕ್ಕೆ ಆಗ್ತದ? ಇಲ್ಲ. ಪುನಃ ಮಧ್ಯಾಹ್ನ ನಾನು ಆಹಾರವನ್ನು ತಿಂತೀನಿ, ಪುನಃ ಸಂಜೆ ವೇಳೆಯಲ್ಲಿ ಪುನಃ ಆಹಾರವನ್ನು ತಿಂತೀನಿ. ದಿನಕ್ಕೆ 3-4 ಸಮಯ ನಾವು ಏನಾದ್ರೂ ತಿಂತ ಆಹಾರವನ್ನು ಸೇವಿಸ್ತಾ ಈ ಶರೀರವನ್ನು ಕಾಪಾಡಿಕೊಳ್ತಾ ಇರ್ತೀವಿ, ಹೌದಲ್ವಾ? ಆವಾಗ ಶರೀರ ಆರೋಗ್ಯವಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂತ ಪ್ರೋಟೀನ್ಸು, ಮಿನರಲ್ಸು, ಎಲ್ಲ ಪೋಷಕಾಂಶಗಳು ನಮಗೆ ಆಹಾರದಿಂದ ಸಿಕ್ಕಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದು ನ್ಯಾಚುರಲ್ ಆಗಿರುವಂತ ಸಂಗತಿ. ಅದೇ ರೀತಿ ಆತ್ಮಿಕವಾದಂತ ಸಂಗತಿ, ಆ ಆತ್ಮಿಕವಾದಂತ ಸಂಗತಿ ಕೇವಲ ಆತ್ಮಿಕ ಜೀವಿತಕ್ಕೆ ಮಾತ್ರ ಆರೋಗ್ಯವನ್ನಾಗಿ ಇಡದೆ ಭೌತಿಕವಾಗಿಯೂ ಸಹ ಆರೋಗ್ಯವನ್ನಾಗಿ ಇಡುತ್ತದೆ. ಯಾಕೆಂದ್ರೆ ಅದು ದೇವರ ವಾಕ್ಯ. ಆತ್ಮಿಕ ಮತ್ತು ಭೌತಿಕ ಎರಡು ಏರಿಯಾದಲ್ಲಿಯೂ ಸಹ ಸಹಾಯ ಮಾಡಿ ಆಶೀರ್ವಾದವನ್ನು ಕೊಡ್ಲಿಕ್ಕೆ ಇಡುವಂತ ಶಕ್ತಿ ಅದು ದೇವರ ವಾಕ್ಯಕ್ಕೆ ಮಾತ್ರ ಇದೆ. ಈ ಭೂಲೋಕದ ರೊಟ್ಟಿಯು, ನಾವು ಸೇವಿಸುವಂತ ಆಹಾರ ನಮ್ಮ ಶರೀರವನ್ನು ಮಾತ್ರ ಜೀವಂತವಾಗಿಡುತ್ತೆ, ಆತ್ಮಕ್ಕೆ ಯಾವುದೇ ಕಾರಣಕ್ಕೂ ಅದು ಶಕ್ತಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ, ಬಾಯಿಂದ ಹೊರಡುವಂತ ಒಂದೊಂದು ವಾಕ್ಯದಿಂದ ನೀನು ಬದುಕುತ್ತೀ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ನಾವು ಎಷ್ಟು ಸೇವಿಸ್ತೀವೋ, ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆ ರಾತ್ರಿ ಅದರಲ್ಲೇ ತುಂಬಿರ್ತೀವೋ ನಾವು, ಆವಾಗ ನಮ್ಮ ಹೃದಯವೆಂಬ ಭಂಡಾರ ತುಂಬುತ್ತಾ ಹೋಗ್ತದೆ. ಎಷ್ಟು ತುಂಬಿಸ್ಕೊಳ್ತೀವೋ ನಾವು ಹಗಲು ರಾತ್ರಿ, ಅಷ್ಟು ಮಟ್ಟಕ್ಕೆ ನಾವು ಶ್ರೀಮಂತರಾಗ್ತಾ ಹೋಗ್ತೀವಿ. ನಾವು ಹಣದಲ್ಲಿ ನಾವು ಶ್ರೀಮಂತರಾಗ್ಲಿಕ್ಕೆ ಎಷ್ಟು ಕಷ್ಟಪಡ್ತೀವಿ, ಸತ್ಯವಾಗಿ ಹೇಳಿದ್ರೆ ಆ ಒಂದು ಸಂಪತ್ತು ಒಂದು ದಿನ ನಾಶವಾಗ್ತದೆ. ಆದರೆ ವಾಕ್ಯವೆಂಬ ಸಂಪತ್ತನ್ನು ನಾವು ಹೆಚ್ಚಾಗಿ ಬೆಳೆಸ್ಕೊಂಡ ಹಾಗೆ ನಾವು ಆತ್ಮಿಕವಾಗಿಯೂ ಸಹ ಶ್ರೀಮಂತವಾಗ್ತೀವಿ ಮತ್ತು ಭೌತಿಕವಾಗಿ ಅಂದ್ರೆ ಆರ್ಥಿಕವಾಗಿ ಈ ಭೂಲೋಕದ ವಿಷಯಗಳಲ್ಲಿಯೂ ಸಹ ಶ್ರೀಮಂತವಾಗ್ತೀವಿ. ಯಾಕಂದ್ರೆ ಅದು ದೇವರ ವಾಕ್ಯ, ಅದು ಎರಡೂ ಕ್ಷೇತ್ರದಲ್ಲಿಯೂ ಸಹ ನಮ್ಮನ್ನು ಶ್ರೀಮಂತ ಮಾಡಲಿಕ್ಕೆ ಸಾಧ್ಯವಾದಂತ ಶಕ್ತಿ ಆ ವಾಕ್ಯಕ್ಕಿದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಒಂದು ವಾಕ್ಯ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಬರೆದಿದೆ. ಕೀರ್ತನೆ 1ನೇ ಅಧ್ಯಾಯ 1ರಿಂದ ಓದಿ, ಒಂದು 3 ವಾಕ್ಯ. ಕೀರ್ತನೆ 1ನೇ ಅಧ್ಯಾಯ 1ರಿಂದ 3 ತನಕ ಓದಿ. ಥ್ಯಾಂಕ್ ಯು ಜೀಸಸ್. ಕೀರ್ತನೆ 1:1-3.
ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂಡಿಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯ. ಅವನು ನೀರಿನ ಕಾಲುವೆಗಳ ಓದಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದು, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಆಮೇನ್. ಆಮೇನ್. ಹಗಲಿರುಳು ಧ್ಯಾನಿಸ್ತಾ ಇದ್ದ ಹಾಗೆ ಏನಂತೆ ಅದರ ಅರ್ಥ? ಏನಂತೆ ಅದರ ಅರ್ಥ? ಪುನಃ ವಾಕ್ಯವನ್ನು ಓದ್ತೀನಿ ನಾನು. ಹಗಲಿರುಳು ಧ್ಯಾನಿಸಿದಾಗೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿರು. ಅದನ್ನು ಹಗಲಿರುಳು ಧ್ಯಾನಿಸ್ತಾ ಇರುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂದ್ರೆ ಅರ್ಥ, ಈ ಹರಿಯುವಂತ ನೀರಿನ ಪಕ್ಕದಲ್ಲಿ, ಈ ನದಿಗಳು ಹರಿಯುವ ನೀರಿನ ನದಿಗಳ ಪಕ್ಕದಲ್ಲಿ ಗಿಡ ಮರಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಹಸಿರಾಗಿ ಫಲವತ್ತಾಗಿ ಬೆಳೆದಿರುತ್ತೆ. ಯಾಕೆಂದ್ರೆ ನೀರಲ್ಲಿ ನಿಲ್ಲುವುದಿಲ್ಲ ಅಥವಾ ಖಾಲಿ ಆಗುವುದಿಲ್ಲ. ಹರಿತಾ ಇರುವ ನೀರಿನ ಪಕ್ಕದಲ್ಲಿ ಆ ಮರಕ್ಕೆ ಬೇಕಾದಷ್ಟು ನೀರು ಸತತವಾಗಿ ಸಿಗ್ತಾ ಇರುವ ಕಾರಣ ಆ ಮರ ಫಲವತ್ತಾಗಿ ಬೆಳೀತಾ ಇರುತ್ತೆ. ಕಾರಣ ನೀರು ಸತತವಾಗಿ ಅದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಬದುಕು ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಸತತವಾಗಿ ಆ ನೀರೆಂಬ ದೇವರ ವಾಕ್ಯ ನಮ್ಮ ಹೃದಯಕ್ಕೆ, ನಮ್ಮ ಜೀವಿತಕ್ಕೆ ಅದು ಸಿಗ್ತಾ ಇರಬೇಕು. ಒಳಗೆ ಆತ್ಮ ಇದೆಯಲ್ಲ ನಮ್ದು, ಅದಕ್ಕೆ ಬೇಕಾಗಿರೋದು ದೇವರ ವಾಕ್ಯ. ಅರ್ಥ ಆಗ್ತಿದೆಯಲ್ಲ? ನಾವು ಎಷ್ಟು ರುಚಿಕರವುಳ್ಳ ಆಹಾರ ನಮ್ಮ ಬಾಯಿಂದ ಸೇವಿಸಿದ್ರು ನಮ್ಮ ಆತ್ಮಕ್ಕೆ ಏನು ಸಿಗುವುದಿಲ್ಲ. ಅದು ನಮ್ಮ ಶರೀರವನ್ನು ಮಾತ್ರ ಬೆಳೆಸ್ತದೆ. ಆ ಮರಕ್ಕೆ ಹೇಗೆ ಹರಿಯುವ ನೀರು ಸತತವಾಗಿ ನೀರು ಕೊಡ್ತಾ ಇದೆಯೋ, ಇಲ್ಲಿ ಬರೆದಿದೆ ನೀರಿನ ಕಾಲುವೆಗಳು ಅಂದ್ರೆ ಹರಿತಾ ಇರುವಂತ ನೀರು, ಸತತವಾಗಿ ನೀರು ಸಿಗ್ತಾ ಇರಬೇಕು. ಆವಾಗ ಆ ಬೆಳೆದಿರುವ ಮರ ಹೇಗಿರುತ್ತೋ ಹಾಗೆ ನಾವು ಇರ್ತೀವಂತ ಈ ವಾಕ್ಯ ನಮಗೆ ಕಲಿಸ್ತದೆ. ಅರ್ಥ ಆಗ್ತಾ ಇದೆಯಾ? ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ವಾ, ಅದರ ಎಲೆ ಬಾಡುವುದೇ ಇಲ್ಲ. ಅಂದ್ರೆ ನಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿ ಬಂದರೂ ನಮ್ಮ ಜೀವಿತ ಬಾಡಿ ಹೋಗುವುದಿಲ್ಲ. ಎಷ್ಟೋ ಸಲ ಮನ ನೊಂತದಲ್ವಾ ನಮಗೆ? ಕಷ್ಟಗಳು ಬಂದಾಗ, ಪರಿಸ್ಥಿತಿ, ರೋಗ, ಬಡತನ, ನಷ್ಟ, ಹೌದಲ್ವಾ? ಆಗದೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಸತತವಾಗಿ ವಾಕ್ಯ ಒಳಗೆ ಹೋಗ್ತಾ ಇರಬೇಕು. ಹಗಲು ರಾತ್ರಿ ವಾಕ್ಯವನ್ನು ಧ್ಯಾನಿಸ್ಬೇಕು, ಅದರಲ್ಲೇ ಮುಳುಗಿ ಇರಬೇಕು. ಯಾಕೆ? ನಮ್ಮ ಮುಂದಿನ ಬದುಕೇ ಅದಾಗಿದೆ. ಕರ್ತನ ಜೊತೆ ಹಗಲು ರಾತ್ರಿ ನಾವು ಬದುಕಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಸಂತೋಷವುಳ್ಳಂತ ಕ್ಷಣಗಳಾಗಿವೆ. ಅಲ್ಲಿ ದುಃಖವಿಲ್ಲ, ಅಲ್ಲಿ ಮರಣವಿಲ್ಲ, ಅಲ್ಲಿ ಶಾಪವಿಲ್ಲ, ಅಲ್ಲಿ ರೋಗವಿಲ್ಲ, ಅಲ್ಲಿ ಬಡತನವಿಲ್ಲ, ಅಲ್ಲಿ ನಷ್ಟ ಇಲ್ಲ, ಅಲ್ಲಿ ಭಯವಿಲ್ಲ, ಅಲ್ಲಿ ಅಂಧಕಾರವಿಲ್ಲ, ಅಲ್ಲಿ ಕತ್ತಲೆ ಇಲ್ಲ, ಅಲ್ಲಿ ಸೈತಾನನಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ದುಡಿಬೇಕಂತ ಇಲ್ಲ. ಅಲ್ಲಿ ಕುರುಬನು ಮತ್ತೆ ಆತನ ಕುರಿಗಳಾಗಿರುವ ನಾವು ನಿರಂತರವಾಗಿ ಸಂತೋಷವುಳ್ಳವರಾಗಿ ಪ್ರೀತಿಯಿಂದ ಯಾವುದೇ ಪಾಪವಿಲ್ಲದೆ ದಿನಾಲು ನಗ್ನಗ್ತಾ ಆನಂದವಾದಂಥ ಒಂದು ಜೀವಿತವನ್ನು ಬದುಕಲಿಕ್ಕೆ ಹೋಗುವವರಾಗಿದ್ದೇವೆ ನಾವು. ಹಾಗಾಗಿ ಅದರ ಅನುಭವವನ್ನು ಇವತ್ತೇ ನಾವು ಇದೇ ಭೂಮಿಯಲ್ಲಿ, ಈ ಬದುಕಿರುವಂಥ ದಿನದಲ್ಲಿಯೇ ಪರಲೋಕದ ಅನುಭವವನ್ನು ಈ ಭೂಮಿಯಲ್ಲೇ ಮಾಡಬೇಕು ನಾವು. ಅದಕ್ಕಿರುವಂಥ ಒಂದೇ ಒಂದು ಮಾರ್ಗ, ನಮ್ಮ ಈ ಖಜಾನೆಯಲ್ಲಿ ಆತನ ವಾಕ್ಯಗಳು ಸತತವಾಗಿ ಒಳಗೆ ಸಪ್ಲೈ ಆಗ್ತಾ ಇರಬೇಕು. ಅರ್ಥ ಆಗ್ತಿದೆಯಾ? ಇನ್ನೊಂದು ಉದಾಹರಣೆ, ಒಂದು ಸ್ತ್ರೀಯು ಗರ್ಭ ಧರಿಸಿದಾಗ 1-1.5 ತಿಂಗಳಲ್ಲಿ ಗೊತ್ತಾಗ್ತದಲ್ವಾ? ಆ ಮಗು 9 ತಿಂಗಳನ್ನ ಹೊರ್ತಾರೆ ಆ ಸ್ತ್ರೀ. ಆ ಒಳಗಿರುವಂತ ಮಗುವಿಗೆ, ಆ ಕೂಸಿಗೆ ಎಲ್ಲಿಂದ ಸಪ್ಲೈ ಸಿಗ್ತದೆ? ತನ್ನ ತಾಯಿ ಏನು ಸೇವಿಸ್ತಾಳೋ ಅದರಿಂದಲೇ ಆ ಕೂಸಿಗೆ ಆಹಾರ ಏನೇನು ಬೇಕು ಅದಕ್ಕೆ ಬೆಳಿಲಿಕ್ಕೆ ಎಲ್ಲ ಸಪ್ಲೈ ಸಿಗ್ತಾ ಹೋಗ್ತದೆ. ಅರ್ಥ ಆಗ್ತಾ ಇದೆಯಾ? ಆ ಸಪ್ಲೈ ಸಿಗೋದ್ರಿಂದನೇ ಆ ಮಗು 9 ತಿಂಗಳೊಳಗೆ ಬೆಳೆದು ಒಂದು ಮಗುವಾಗಿ ಬೆಳೀತದೆ. ರೈಟ್? ಸೊ ಅದೇ ರೀತಿ ನಮಗೆ ಕಂಟಿನ್ಯೂ ನಮ್ಮ ಆತ್ಮ ಬೆಳೆದು ದೊಡ್ಡದಾಗಬೇಕಂದ್ರೆ ಕಂಟಿನ್ಯೂ ಸಪ್ಲೈ ಬೇಕು. ಏನದು? ದೇವರ ವಾಕ್ಯ. ಇಲ್ಲ ಅಂದ್ರೆ ಈ ಖಜಾನೆಯೊಳಗಿಂದ ಕೆಟ್ಟದೇ ಬರುತ್ತೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅನೇಕರನ್ನು ನೋಡಿ ಬಾಯಿ ತೆಗಿದ್ರೇನೆ ಕೆಟ್ಟ ಭಾಷೆಗಳು,
ಕಷ್ಟ ಬಂದಾಗ ಎಲ್ಲ ನಕಾರಾತ್ಮಕವಾದ ವಿಷಯಗಳು, ಅಯ್ಯೋ ಹೀಗಾಗಲ್ಲ ಅನ್ನೋ ವಿಷಯಗಳು. ಒಂದು ರೋಗ ಬಂದ ಕೂಡಲೇ ದುಃಖ ಪಡ್ಕೊಳ್ತೀವಿ, ಅಯ್ಯೋ ಗುಣವಾಗ್ತಿಲ್ಲ ಅಂತ. ನಂಬಿಕೆಯಿಂದ ಒಂದು ಪ್ರಾರ್ಥನೆ ಮಾಡಿದ್ರೆ ಅದು ಸರಿ ಆಗತ್ತೆ ಅಂತ ಮಾಡಿದ್ರೆ ಅದು ಖಂಡಿತವಾಗಿ ಸೌಖ್ಯವನ್ನು ಪಡೆದುಕೊಳ್ತದೆ. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಪ್ರಾರ್ಥನೆಯು, ನೀತಿವಂತನು ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆತನ ರೋಗವು ಗುಣವಾಗುವುದು. ಬರೆದಿದೆ ಇಲ್ವಾ? ಖಂಡಿತವಾಗಿ ಗುಣವಾಗ್ತದೆ. ನೀತಿವಂತನು ತನ್ನ ಅವಶ್ಯಕತೆಗಳಿಗೋಸ್ಕರ ಏನೇನಾದ್ರೂ ಬೇಡಿದ್ರು ನಾನು ಅವನಿಗೆ ಕೊಡುವೆನು ಅಂದ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಮತ್ತು ಮಾರ್ಕ 9:24 ಹೇಳ್ತದೆ, ನೀವು ನಂಬಿಕೊಂಡು ಏನನ್ನು ಬೇಡಿದ್ದೀರೋ ಅದು ನಿಮಗೆ ಹಾಗೆ ಆಗುವುದು, ಅದು ನಿಮಗೆ ದೊರಕುವುದು ಎಂದು ಸತ್ಯವಾಗಿ ಹೇಳುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಇವೆಲ್ಲ ವಾಕ್ಯ ಯಾವಾಗ ನಾವು ಆತ್ಮಿಕ ಕಣ್ಣಿನಲ್ಲಿ ನೋಡುವುದಿಲ್ಲವೋ ಅದು ಇಂಕಿನಲ್ಲಿ ಬರೆದಿರುವಂಥ ಅಕ್ಷರಗಳು ಮಾತ್ರವಾಗಿ ಹಾಗೆ ಉಳಿದಿರುತ್ತದೆ ಈ ಭೂಮಿಯಲ್ಲಿ. ಆದರೆ ಅದನ್ನು ಆತ್ಮದಲ್ಲಿ ನಾವು ಹೀರಿಕೊಳ್ಳುವಾಗ ಅದು ನಮಗೋಸ್ಕರ ಹಾಗೆಯೇ ನಡೀತದೆ. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. Amen. ಎಂಥದೇ ದೊಡ್ಡ Amen. ರೋಗವಾಗಿರಲಿ, ಯೇಸು ಸ್ವಾಮಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರ ಸಂಗಡ ಎಲ್ಲವೂ ಸಾಧ್ಯ. ಎಂಥದೇ ಮಹಾಮಾರಿ ಆಗಿರಲಿ, ದೇವರ ಸಂಗಡ ಅದೆಲ್ಲವೂ ಸಾಧ್ಯ. ಕ್ಯಾನ್ಸರ್ ಆಗಲಿ ಅದು ನೀಗಿ ಹೋಗ್ತದೆ, ಕುಷ್ಠರೋಗವಾಗಲಿ ಅದು ನೀಗಿ ಹೋಗ್ತದೆ, ಟ್ಯೂಮರ್ಗಳಾಗಲಿ ಅದು ನೀಗಿ ಹೋಗ್ತದೆ, ಹಾರ್ಟ್ ಪ್ರಾಬ್ಲಮ್ ಆಗಲಿ ಅದು ನೀಗಿ ಹೋಗ್ತದೆ, ಹೌದಾ, ಜ್ವರವಾಗಲಿ ಅದು ನೀಗಿ ಹೋಗ್ತದೆ, ಥೈರಾಯ್ಡ್ ಆಗಲಿ ಅದು ನೀಗಿ ಹೋಗ್ತದೆ, BP ಶುಗರ್ ಆಗಲಿ ಅದು ನೀಗಿ ಹೋಗ್ತದೆ, ಅಲರ್ಜಿ ಆಗಲಿ ಅದು ನೀಗಿ ಹೋಗ್ತದೆ. ಯೇಸು ಬಂದಿದ್ದೇ ನಮಗೆ ಸೌಖ್ಯ ಕೊಡಲಿಕ್ಕೆ. ಆದರೆ ಆತನ ಸ್ವರಕ್ಕೆ ಕಿವಿ ಕೊಡುವವನು ಧನ್ಯನು. ಆತನ ಸ್ವರಕ್ಕೆ ಕಿವಿ ಕೊಡುವುದು ಯಾವಾಗ? ಆತನ ಸ್ವರ ನಮಗೆ ಯಾವಾಗ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಈ ವಾಕ್ಯಗಳು ಹಗಲು ರಾತ್ರಿ ನಮ್ಮ ಹೃದಯದಲ್ಲಿ ಮೆಡಿಟೇಟ್ ಆಗ್ತಾ ಇದ್ದ ಹಾಗೆ, ಧ್ಯಾನವಾಗ್ತಾ ಇದ್ದ ಹಾಗೆ ಕರ್ತನ ಸ್ವರವು ನಿಧಾನವಾಗಿ ಕೇಳಲಿಕ್ಕೆ ಆರಂಭವಾಗ್ತದೆ. ನೀವು ಕಂಟಿನ್ಯೂ ಆಗಿ ನಿಲ್ಲಿಸದೆ ದಿನಾಲು 1 hour ಬೈಬಲನ್ನು ಓದ್ತಾ ಹೋಗಿ, ಕ್ರಿಸ್ತನ ವಾಕ್ಯಗಳನ್ನು ಓದ್ತಾ ಹೋಗಿ. ಒಂದು 15, 20, 30 ದಿನಗಳಾಗುವ ಸಮಯದಲ್ಲಿ ನಾನು 100ಕ್ಕೆ 100ರಷ್ಟು ಬರೆದು ಕೊಡ್ತೀನಿ. 101% ನಿಮಗೆ ದೇವರ ಸ್ವರವು ತಿಳಿಲಿಕ್ಕೆ ಆರಂಭವಾಗ್ತದೆ. ಇದು ಬರೆದುಕೊಳ್ಳಿ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಪ್ರಾಬ್ಲಮ್ಸ್ಗಳು ಏನಪ್ಪಾ ಅಂತ ಹೇಳಿದ್ರೆ, ಒಂದು ದಿನ ಖಜಾನೆಯಲ್ಲಿ ಸೇರಿಸ್ತೀವಿ ಸ್ವಲ್ಪ ವಾಕ್ಯ, ಇನ್ನು 4 ದಿನ ಗ್ಯಾಪ್ ಕೊಟ್ಬಿಡ್ತೀವಿ. ಆ ಸೇರಿಸಿದಂಥ ವಾಕ್ಯ ಏನಾಗ್ಬಿಡುತ್ತೆ, ಒಂದು ದಿನ ನಾವು ಓದಿದಂಥ ವಾಕ್ಯ 4 ದಿನ ಗ್ಯಾಪ್ ಸಿಗುವಾಗ ಏನಾಗ್ತದೆ ಗೊತ್ತುಂಟಾ? ವಾಕ್ಯ ಓದಿ. ಮಾರ್ಕನ ಸುವಾರ್ತೆ 4:15. ಮಾರ್ಕನ ಸುವಾರ್ತೆ 4:15 ಇದೇ ಅದಕ್ಕೆ ಉತ್ತರ. ಮಾರ್ಕ 4:15. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಇವರೇ ವಾಕ್ಯವು ದಾರಿಯ ಮಗ್ಗುಲಾಗಿರುವರು. ನೋಡಿದ್ರ, ನಾವು ಸ್ವಲ್ಪ ಓದಿ ಹಾಗೆ ಬಿಟ್ಬಿಡ್ತೀವಲ್ಲ, ಅವಾಗ ರೆಡಿ ಇರ್ತಾನೆ ಸೈತಾನನು ಅದಕ್ಕೆ ಕದ್ಕೊಂಡು ಹೋಗ್ಲಿಕ್ಕೆ. ಅವಾಗ ಸೈತಾನ ಕೂಡಲೇ ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ಇಟ್ಬಿಟ್ರೆ ಅದು ಬೇರೆ ಉರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಗೂರ ಬೇರೆ ಉರ್ಕೊಂಡ್ರೆ ಮತ್ತು ಮೊಳಕೆ ಹೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊಳಕೆ ಹೊಡ್ಕೊಂಡ್ರೆ ಅಂದ್ರೆ ಹಗೂರ ಅದು ಗಿಡವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಿಡವಾಗಿ ಬೆಳೀತಾ 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 ಅದು ಮರವಾಗಿ ಬೆಳೀತದೆ. ದೊಡ್ಡ ದಪ್ಪ ಮರವಾಗಿ ಬೆಳೆದು ಆಮೇಲೆ ಫಲವನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದು ಸಲ ಮರವಾಗಿ ಬೆಳೀತಾ ಅದನ್ನು ಬಗ್ಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೈತಾನನಿಗೆ ಅದು ಚೆನ್ನಾಗಿ ಗೊತ್ತು. ಆಮೇಲೆ ಆ ಮರದಲ್ಲಿ ಸತತವಾಗಿ ಫಲಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೇ ರೀತಿ ದೇವರ ವಾಕ್ಯ ಎಂಬುದು ಬೀಜವಾಗಿದೆ. ಅದು ನಮ್ಮ ಹೃದಯವೆಂಬ ಖಜಾನೆ ಎಂಬ ಭೂಮಿಯಲ್ಲಿ ಬಿತ್ತಲ್ಪಟ್ಟಾಗ, ನಿರಂತರವಾಗಿ ಬಿತ್ತಲ್ಪಟ್ಟ ವಾಕ್ಯ
ಬೇರೂರಿ ನಿಲ್ಲುವಷ್ಟು ನಾವು ಪ್ರಾರ್ಥನೆಯನ್ನು ದಿನಾಲು ಮಾಡುವಾಗ, ದೇವರನ್ನು ದಿನಾಲು ಆರಾಧನೆ ಮಾಡುವಾಗ ಆ ವಾಕ್ಯ ಬೆಳೆದು ಏನಾಗ್ತದೆ, ಬೇರೂರಿ ಗಿಡವಾಗಿ ಮರವಾಗಿ ಬೆಳೆದು ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಆವಾಗ ನಮ್ಮ ಜೀವಿತ ಫಲವಂತವಾಗಿರುತ್ತೆ, ಯಾವ ಕೊರತೆಗಳು ಇರುವುದಿಲ್ಲ. ಅದೇ ನಾವು ಕೀರ್ತನೆ 1ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಆ ಮರದಲ್ಲಿ ತಕ್ಕ ಸಮಯಕ್ಕೆ ಫಲಗಳು ಬರ್ತಾ ಇರ್ತವೆ, ಕೊರತೆಗಳು ನೀಗಿ ಹೋಗ್ತಾ ಇರ್ತವೆ. ಆವಾಗ ಬದುಕು ಆನಂದಮಯವಾಗಿರುತ್ತದೆ. ಪ್ರೈಸ್ ದ ಲಾರ್ಡ್. ಆ ಆನಂದವೇ ನಮ್ಮ ಶಕ್ತಿ ಆಗಿರುತ್ತದೆ. ದ ಜಾಯ್ ಆಫ್ ದ ಲಾರ್ಡ್ ಈಸ್ ಮೈ ಸ್ಟ್ರೆಂತ್ ಅಲ್ವಾ? ದೇವರ ಆನಂದವೇ ನನ್ನ ಸಾಮರ್ಥ್ಯವಾಗಿದೆ. ಇವತ್ತು ಎಲ್ಲಿದೆ ಆನಂದ? ದುಃಖವೇ ತುಂಬಿಕೊಂಡಿದೆ. ಆನಂದ ಬರ್ಬೇಕಂದ್ರೆ ದೇವರ ಪ್ರವೃತ್ತಿಗಳು, ಕಾರ್ಯಗಳು ನಮ್ಮ ಜೀವಿತದಲ್ಲಿ ಸತತವಾಗಿ ನಡೀತಾ ಇರಬೇಕು, ಕಂಟಿನ್ಯೂಸ್ ನಡೀತಾ ಇರಬೇಕು. ದೇವರ ಪ್ರವೃತ್ತಿಗಳು ಅರ್ಥ ಆಗ್ತಿದ್ಯಾ? ಮಿರಾಕಲ್ಸ್ಗಳು ಆಗ್ತಾನೆ ಇರಬೇಕು, ಕ್ಷಣ ಕ್ಷಣದಲ್ಲಿ ಮಿರಾಕಲ್ಸ್ಗಳು ಆಗ್ತಾ ಇರಬೇಕು. ಅದಕ್ಕೆ ಸ್ವಲ್ಪ ಸಮಯ ಕೊಡಲೇಬೇಕು. ನಾವು ಏನು ಮಾಡ್ತೀವಿ, ಒಂದೇ ದಿನದಲ್ಲಿ ಮಿರಾಕಲ್ ಆಗ್ತದೆ ಅಂತ ನಂಬಿಕೊಂಡು ಬರ್ತೀವಿ, ಆವಾಗ ಮಿರಾಕಲ್ ಆಗಿರಲ್ಲ. ಮತ್ತು ನಾವು ಹಾಗೆ ಕುಂದಿ ಹೋಗಿ ದೇವರ ವಾಕ್ಯವನ್ನು ಬಿಟ್ಟು ಬಿಡ್ತೀವಿ, ಪ್ರಾರ್ಥನೆ ಬಿಟ್ಟು ಬಿಡ್ತೀವಿ, ದೇವರ ಸಂಗತಿಯನ್ನು ಬಿಟ್ಟು ಬಿಡ್ತೀವಿ. ಹಾಗಲ್ಲ. ದೇವರ ರಾಜ್ಯವೆಂಬುದು ಯಾವುದಕ್ಕೆ ಹೋಲಿಕೆ ಆಗಲ್ಪಟ್ಟಿದೆ? ಭೂಮಿಯಲ್ಲಿ ಬಿತ್ತಲ್ಪಟ್ಟಿರುವಂತ ವಾಕ್ಯಕ್ಕೆ ಹೋಲಿಕೆ ಬೀಜಕ್ಕೆ ಹೋಲಿಕೆ ಆಗಿದೆ. ಬೀಜ ಹೇಗೆ ಸಮಯ ತಗೊಳ್ತದೆ ಇಲ್ವಾ? ಬೀಜ ಹಾಕಿದ ತಕ್ಷಣ ಮಾರನೇ ದಿನ ಮೊಳಕೆ ಬರ್ತದ? ಇಲ್ಲ, 3-4 ದಿನ ಆಗ್ತದಲ್ವಾ ಕೆಲವೊಂದು ಬೀಜ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಮಿಸ್ತಾ ಇದ್ದಾಗೆ ಒಂದು 10 ದಿನ ಆದ್ಮೇಲೆ ಚಿಕ್ಕ ಮೊಳಕೆ ಹೊಡೆದು ಗಿಡದ ಸುಳಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಹೀಗೆ 2-3 ವಾರ ಆಗದಾಗೆ ಚಿಕ್ಕ ಗಿಡವಾಗಿ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದಾ? ಮರವಾಗಿ ಬೆಳಿಲಿಕ್ಕೆ ತುಂಬಾ ಸಮಯ ತೆಗೆದುಕೊಳ್ತದೆ. ಅದೇ ರೀತಿ ದೇವರ ರಾಜ್ಯ. ಆದ್ರೆ ಒಂದು ಸಲ ಬೆಳೆದು ಬಿಡ್ತೋ ಮತ್ತು ಯಾರಿಂದನೂ ಅದನ್ನ ದೂಡಿ ಮುರಿದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ದೇವರ ರಾಜ್ಯ, ನಮ್ಮ ಹೃದಯವೇ ದೇವರ ರಾಜ್ಯಕ್ಕೆ ಸಮಾನವಾಗಿದೆ. ಇದರಲ್ಲಿ ಬೀಜ ಬಿತ್ತು, ಅದು ಒಂದು ಸಲ ಬೆಳೆದುಕೊಳ್ತೋ ಮತ್ತೆ ನಮ್ಮ ಜೀವಿತವನ್ನು ಬೀಳಿಸ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವ ರೋಗವನ್ನು ತಂದು ಹಾಕ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವ ಬಂಧನವನ್ನು ತಂದು ಹಾಕ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವ ನಷ್ಟವನ್ನು ಕೊಡ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವ ಬಡತನವನ್ನು ಕೊಡ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವುದೇ ರೀತಿಯಾಗಿ ಕುಟುಂಬವನ್ನು ಒಡೆದಾಕ್ಲಿಕ್ಕೆ ಸೈತಾನನಿಂದ ಸಾಧ್ಯವಿಲ್ಲ. ಯಾವುದೇ ರೀತಿಯಾಗಿ ನಿರಾಶೆಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯದಿಂದ ಹುಟ್ಟಿದಂತ ಈ ಮರವೆಂಬ ಜೀವಿತವು ಬಲಿಷ್ಠಗೊಂಡು ಎಲ್ಲ ಸೈತಾನನ ಆಯುಧಗಳನ್ನು ಹೊಡೆದು ಬೀಳಿಸಿ ಅದು ಕೊನೆಯವರೆಗೂ ದೃಢವಾಗಿ ನಿಲ್ಲುತ್ತದೆ. ದೇವರ ರಾಜ್ಯಕ್ಕೆ ಅನೇಕ ಫಲವನ್ನು ಕೊಡುತ್ತದೆ. ಆವಾಗ ನಾವು ಆನಂದವಾಗಿ ದೇವರ ಸನ್ನಿಧಿಯಲ್ಲಿ ಬೆಳೆದು ನಿಲ್ಲುವರಾಗ್ತೀವಿ. ಜೀವಿತದಲ್ಲಿ ಯಶಸ್ಸು, ಏಳಿಗೆ, ಅಭಿವೃದ್ಧಿಯನ್ನು ನೋಡಿಕೊಳ್ಳೋರಾಗ್ತೀವಿ. ಆಮೇನ್. ಇದ್ದೀರಾ? ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಲ್ಲಿಸ್ತೇನೆ, ಸಮಯ ಹೋಗ್ತಾ ಇದೆ. ಓಕೆ, ಸೊ ಹೇಳಿದ ಸಂಗತಿಗಳು ಅರ್ಥ ಆಗಿದ್ರೆ ದೇವರಿಗೆ ಸಂತೋಷ. ಈ ನಮ್ಮ ಹೃದಯವೆಂಬ ಖಜಾನೆಗೆ ಮಂಕಾಗ್ಲಿಕ್ಕೆ ಬಿಡಬೇಡಿ, ಕತ್ತಲೆ ಕವಿದುಕೊಳ್ಳಿಕ್ಕೆ ಬಿಡಬೇಡಿ. ಅದಲ್ಲಿ ಬೆಳಕು ಯಾವಾಗ್ಲೂ ಉರಿತಾ ಇರಬೇಕು, ದ್ವೀಪ ಯಾವಾಗ್ಲೂ ಉರಿತಾ ಇರಬೇಕು. ಹಾಗಂದ್ರೆ ಅರ್ಥ ಏನು ಗೊತ್ತುಂಟ? ವಾಕ್ಯ ಎಷ್ಟು ತುಂಬ್ತಾ ಇರ್ತೀವಿ ಅಲ್ಲಿ ಬೆಳಕು ಯಾವಾಗ್ಲೂ ಪ್ರಜ್ವಲಿಸ್ತಾ ಇರ್ತದೆ. ಆವಾಗ ನಮ್ಮ ಬದುಕಿನಲ್ಲಿ ಕತ್ತಲೆ ಎಂಬ ಅಂಶನೇ ಇರುವುದಿಲ್ಲ. ಯೇಸು ಹೇಳಿದ್ರಲ್ಲ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಹೋಗಿ ಆಯ್ತು, ಇವತ್ತು ನಾವೇ ಲೋಕಕ್ಕೆ ಬೆಳಕು. ನಾವೇ ಕತ್ತಲೆ ಆಗ್ಬಿಟ್ರೆ ನಾವು ಬೇರೆಯವರಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ? ನಮ್ಮೊಳಗೆ ಬೆಳಕು ಏನಾಗಿರ್ಬೇಕು? ಪ್ರಕಾಶಿಸ್ತಾ ಇರಬೇಕು. ಅದು ಹೇಗೆ ಸಾಧ್ಯ? ಆತನ ವಾಕ್ಯ, ಕ್ರಿಸ್ತನ ವಾಕ್ಯ ದಿನಾಲು ಸಮೃದ್ಧಿಯಾಗಿ ಒಳಗೆ ಇದ್ದಂತೆ ತನ್ನಷ್ಟಕ್ಕೆ ಬೆಳಕು ಪ್ರಜ್ವಲಿಸ್ತಾ ಪ್ರಕಾಶಿಸುತ್ತಾ, ಅದು ನನ್ನ ಜೀವಿತ ಮಾತ್ರವಲ್ಲ, ನನ್ನ ಕುಟುಂಬಕ್ಕೂ ಸಹ ಅದು ಬೆಳಕನ್ನು ಕೊಡ್ತದೆ. ಅಷ್ಟೇ ಅಲ್ಲ, ನೆರೆಹೊರೆಯವರಿಗೆ, ಅಕ್ಕಪಕ್ಕದವರಿಗೆ, ಇಡೀ ಊರಿಗೆ ಬೆಳಕನ್ನು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ನಾನು ಸ್ಲೋ ಆಗಿ ನಿಲ್ಲಿಸ್ತೀನಿ. ಸ್ವಲ್ಪ ಹೊತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇದ್ದಲ್ಲಿಯೇ ಕಣ್ಣುಗಳನ್ನು ಮುಚ್ಚೋಣ. ನಾವು ಇದ್ದಲ್ಲಿಯೇ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ.
ದೇವರು ಇವತ್ತು ನಮ್ಮಿಂದ ಆಸೆ ಪಡುವುದು ಇದಾಗಿದೆ. ಸತತವಾಗಿ ಲೋಕದ ಸಂಗತಿಗಳನ್ನು ನಮ್ಮ ಜೀವಿತದಿಂದ ಕಡಿಮೆ ಮಾಡೋಣ. ಲೋಕದ ನ್ಯೂಸ್ಗಳನ್ನು, ನಮ್ಮ ಮೊಬೈಲಿಂದ ಪಡೆದುಕೊಳ್ಳುವಂಥ ಮಾಹಿತಿಗಳನ್ನು ಎಲ್ಲ ಕಡಿಮೆ ಮಾಡೋಣ. ದೇವರ ರಾಜ್ಯಕ್ಕೆ ಸಂಬಂಧವಾದ ಮಾಹಿತಿಗಳನ್ನು ಬಿಟ್ಟು ಈ ಲೋಕದ ಬೇರೆ ಯಾವುದೇ ಅನಶ್ವರವಾದ, ಯಾವುದೇ ಪ್ರಯೋಜನ ಇಲ್ಲಂತ ಎಲ್ಲ ವಿಷಯಗಳನ್ನು ದೂರ ಮಾಡುವ. ಎಲ್ಲ ಆಲೋಚನೆಗಳನ್ನು, ನಾವು ಕೆಟ್ಟ ಆಲೋಚನೆಗಳನ್ನೆಲ್ಲ ಸೆರೆ ಹಿಡಿದು ಇವತ್ತು ಕ್ರಿಸ್ತನ ವಾಕ್ಯಕ್ಕೆ ಅಧೀನಪಡಿಸೋಣ. ಅದೇ ವಾಕ್ಯ ಹೇಳ್ತದೆ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದುಷ್ಟನು ಕೆಟ್ಟ ಆಲೋಚನೆಗಳನ್ನು ಬಿತ್ತಾ ಇರ್ತಾನೆ, ನಮ್ಮನ್ನು ನಾಶ ಮಾಡ್ಲಿಕ್ಕೋಸ್ಕರ. ಭಯ ಬಿತ್ತುತ್ತಾನೆ, ಕೆಟ್ಟ ವಿಚಾರಗಳನ್ನು ಬಿತ್ತುತ್ತಾನೆ, ಹೆದರಿಕೆಯನ್ನು ಬಿತ್ತುತ್ತಾನೆ, ಆಗುವುದಿಲ್ಲವೆಂಬ ಅಪನಂಬಿಕೆಯನ್ನು ಬಿತ್ತುತ್ತಾನೆ. ದೇವರ ವಾಕ್ಯ ಹೇಳ್ತದೆ ಆಗುತ್ತದೆ ಅಂತ, ವಿಚಾರದಲ್ಲಿ ಬರುತ್ತದೆ ಆಗುವುದಿಲ್ಲ ಅಂತ. ಅದು ಸೈತಾನನದ್ದು. ಆಗುತ್ತದೆ ಎಂಬುದು ದೇವರ ವಾಕ್ಯ. ಯಾಕೆಂದ್ರೆ ವಾಕ್ಯ ಹೇಳ್ತದೆ ಕರ್ತನಲ್ಲಿ ಎಲ್ಲವೂ ಹೌದು ಮತ್ತು ಆಮೇನ್ ಅಂತ ಹೇಳ್ತದೆ. ಎಲ್ಲ ಆಗುತ್ತದೆ ಅಂತ. ನಂಬಿದವನಿಗೆ ಎಲ್ಲವೂ ಸಾಧ್ಯ. ಅದ್ಭುತಗಳನ್ನು ನಾವು ನೋಡ್ತೀವಿ. ನಂಬಿಕೆ ಇವತ್ತು ಬೆಳಿಲಿಕ್ಕೆ ಬಿಡೋಣ. ಈ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ. ಎಲ್ಲವೂ ಸಾಧ್ಯ, ನನಗೋಸ್ಕರ ಎಲ್ಲವೂ ಸಾಧ್ಯ. ಯೇಸು ಹೇಳಿದ್ದಾರೆ, ನಂಬಿದವರಿಗೆ ಎಲ್ಲವೂ ಸಾಧ್ಯ. ಈ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ. ಈ ವಾಕ್ಯವನ್ನು ಗಟ್ಟಿ ಹಿಡಿದುಕೊಳ್ಳುವುದಾದ್ರೆ ನಿಶ್ಚಯವಾಗಿಯೂ ನಮ್ಮ ಬದುಕಿರುವ ಕಾಲವೆಲ್ಲ ಶುಭವು, ಕೃಪೆಯು ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ ಸ್ತೋತ್ರ, 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 ಸ್ತೋತ್ರ. ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಹೌದು ಸ್ವಾಮಿ, ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ಯಾ. ನಮ್ಮನ್ನು ಆಶೀರ್ವದಿಸುವುದು ನಿನ್ನ ಇಚ್ಛೆಯಾಗಿದೆ. ನಮ್ಮನ್ನು ಬಲಪಡಿಸುವುದು ನಿಮ್ಮ ಇಚ್ಛೆಯಾಗಿದೆ. ಹೌದು ರಾಜನೇ, ಎಂದಿಗೂ ಕೈ ಬಿಡದ ದೇವನು ನೀನು. ನಮ್ಮನ್ನು ನಿರಂತರವಾಗಿ ನಡೆಸುವ ದೇವನು ನೀನು. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧನಾದ ತಂದೆಯೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ತಂದೆಯೇ, ಕೇಳಿದ ವಾಕ್ಯ ಎಲ್ಲರಲ್ಲಿ ದೃಢವಾಗಲಿ, 100ರಷ್ಟು ಫಲವನ್ನು ಕೊಡಲಿ ಸ್ವಾಮಿ. ಎಲ್ಲರ ಜೀವಿತದಲ್ಲಿರುವಂಥ ರೋಗಗಳನ್ನು ಗುಣಪಡಿಸು ಸ್ವಾಮಿ. ಬಂಧನಗಳಿಂದ ಮುಕ್ತ ಮಾಡು ಸ್ವಾಮಿ. ಆರ್ಥಿಕವಾಗಿ ಉನ್ನತಿಯನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡು. ಸಾಲದಿಂದ ಬಿಡುಗಡೆ ಮಾಡು ಸ್ವಾಮಿ. ಯಾವುದೇ ಕೊರತೆ ಆಗದಂತೆ ಕಾಪಾಡು ಕರ್ತನೆ. ನೀನು ಹೇಳಿದ್ಯಾ, ಚಿಂತೆ ಮಾಡಬೇಡಿರಿ, ನೀವೇನನ್ನು ತಿನ್ನಬೇಕು, ಕುಡಿಬೇಕು, ತೊಟ್ಕೊಳ್ಬೇಕು ಎನ್ನುವುದರ ಬಗ್ಗೆ ಅನ್ಯ ಜಾತಿಗಳು ಚಿಂತೆ ಮಾಡ್ತವೆ. ನಿಮ್ಮ ಸ್ವರ್ಗೀಯ ತಂದೆಯು ಒಳ್ಳೆಯ ತಂದೆಯಾಗಿದ್ದು ನಿಮಗೋಸ್ಕರ ಒಳ್ಳೆಯ ದಾನಗಳನ್ನು ಕೊಡಲಿಕ್ಕೆ ಯಾವಾಗಲೂ ಸಂತೋಷವುಳ್ಳವರಾಗಿದ್ದಾರೆ ಎಂದು ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕರ್ತವ್ಯ ದೇವರ ರಾಜ್ಯವನ್ನು ಹುಡುಕುವುದು, ಆತನ ನೀತಿ ವಾಕ್ಯಗಳನ್ನು ತಿಳಿದುಕೊಳ್ಳುವುದೇ ನಮ್ಮ ಕರ್ತವ್ಯ. ನಮ್ಮ ಅವಶ್ಯಕತೆಗಳು ಒಂದೊಂದಾಗಿ ನಮಗೆ ಸಿಗುವುದು ಎಂದು ಆತನ ವಾಕ್ಯದಲ್ಲಿ ದೃಢ ಮಾಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ ಸ್ತೋತ್ರ. ಎಲ್ಲ ಮಹಿಮೆ, ಮಾನವು, ಗೌರವವು, ಕೃತಜ್ಞತೆ, ಸ್ತುತಿ, ಸ್ತೋತ್ರಗಳು ನಿನ್ನ ನಾಮಕ್ಕೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಆಮೆನ್. ಆಮೇನ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ. ಕಂಟಿನ್ಯೂ ಮಾಡುವ. ಸ್ತೋತ್ರ ಅಪ್ಪ ತಂದೆ, ಸ್ತೋತ್ರ ರಾಜನೇ, ಸ್ತೋತ್ರ ಒಡೆಯನೇ. ತಂದೆ, ನಿನ್ನ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅದರ ಗೂಢಾರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಸಮಯದಲ್ಲಿ ನೀವು ಹೇಳಿದ್ದೀರಪ್ಪ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ಅಂತ. ತಂದೆ, ನಾವೀಗ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವ ಕರ್ತ, ನಾವು ಪ್ರಾರ್ಥಿಸ್ತೇವಪ್ಪ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ದೇಶದಲ್ಲಿರುವಂತ ಎಲ್ಲ ಅಧಿಕಾರಿಗಳಿಗೋಸ್ಕರ. ಯಾರಾದ್ರೂ ಪ್ರಾರ್ಥನೆ ಮಾಡಿ.